ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕೆಟ್ಟೆ. ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ಬಕ್ವಾಡಿ. ವೆಲ್ಕಮ್ ಶ್ರೀರಾಜ್. ಥ್ಯಾಂಕ್ ಯು ಅಖಿಲೇಶ್. ವೀಕ್ಷಕರೇ, ಬಹಳ ಪ್ರಮುಖವಾದಂತ ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಒಂದು, ಇಡೀ ದೇಶ ದೀಪಾವಳಿಯ ಹೊಸ್ತಲಿನಲ್ಲಿದೆ. ಬಹಳ ಖುಷಿಯ ಸಂಭ್ರಮದ ದಿನ. ಆದರೆ ಕಳೆದ 13 ವರ್ಷದಿಂದ ಬೀದಿಯಲ್ಲಿ ಕ್ಯಾಂಡಲ್ ಅನ್ನ ಹಿಡ್ಕೊಂಡು ಹೋರಾಟವನ್ನ ಮಾಡ್ತಾ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಆ ನೀಚರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದಾಗಿ ಹೋರಾಟ ಮಾಡ್ತಿದ್ದೀವಲ್ಲ, ಅದುವೇ ಸೌಜನ್ಯ ಪ್ರಕರಣ. ಸೌಜನ್ಯ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯೊಂದಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ವಿಚಾರವೊಂದನ್ನ ಇವತ್ತು ಬಿಚ್ಚಿಡ್ತಾ ಇದೆ. ಅದರ ಜೊತೆಯಲ್ಲಿ RSS ಆಕ್ಟಿವಿಟೀಸ್ಗಳಿಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಸಾಕಷ್ಟು ರಾಜಕೀಯ ಜಟಾಪಟಿ ಕಾರಣ ಆಗಿದೆ, ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಆಗಿದೆ. ಅವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ, ಚರ್ಚೆ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ವಾಯ್ಸ್ ಫಾರ್ ಸೌಜನ್ಯ ಸಂಘಕ್ಕೆ ಲಗಾಮು. ಧರ್ಮಸ್ಥಳ ಸೌಜನ್ಯ ಪ್ರಕರಣ. ಈ ಪ್ರಕರಣ ಈಗಾಗಲೇ ದೊಡ್ಡ ಮಟ್ಟದ ತಿರುವನ್ನ ಪಡ್ಕೊಂಡಿರುವಂಥದ್ದು. ಈಗ ಇಡೀ ಪ್ರಕರಣದ ದಿಕ್ಕನ್ನ ಟರ್ನ್ ಮಾಡುವಂತಹ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳ ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಹೋರಾಟಕ್ಕೆ ರಾಜ್ಯಾದ್ಯಂತ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಸಹೋದರಿ ಸೌಜನ್ಯಳ ಜನ್ಮದಿನದ ನೆನಪು, ನಮ್ಮ ಮನೆಯ ಮಗಳು ಸೌಜನ್ಯ ಅನ್ನೋದಾಗಿ ಮತ್ತೆ ಹೋರಾಟಕ್ಕಿಳಿದಿದ್ದಾರೆ. ಜನಗ್ರಹ ಪತ್ರದ ಮೂಲಕ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ರಾಜ್ಯಾದ್ಯಂತ ಮತ್ತೆ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸೌಜನ್ಯ ಹತ್ಯಾಚಾರ ಪ್ರಕರಣ 13 ವರ್ಷ ಅದು ಹೇಗೋ ಕಳೆದು ಹೋಯಿತು ನಮಗೊತ್ತಿಲ್ಲ. ಆದರೆ ಪ್ರತಿನಿತ್ಯವೂ ಕೂಡ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಆ ಯಾರ ಅದರ ಹಿಂದಿರುವಂತ ಪಾಪಿ ನೀಚರಿದ್ದಾರಲ್ಲ ಅವರು ಬೆಳಕಿಗೆ ಬರಬೇಕು ಅನ್ನೋದಾಯ್ತು. ಏನೇನೇನೇನೋ ಡೆವಲಪ್ಮೆಂಟ್ಗಳು ಸಿಕ್ತು. ಎಂತ ಕಟುಕರು ಇದ್ದಾರೆ ಅನ್ನೋದು ಈ ಸಮಾಜದಲ್ಲಿ, ಮತ್ತು ಆ ಕಟುಕರನ್ನ ಪತ್ತೆ ಹಚ್ಚೋದಕ್ಕೆ ಸರ್ಕಾರಕ್ಕಾಗ್ಲಿ ಕಾನೂನಿಗಾಗ್ಲಿ ಇವತ್ತಿಗೂ ಆಗಿಲ್ಲ ಅನ್ನೋದಿದೆಯಲ್ಲ, ಅದು ಸಮಾಜದ ದುರಂತ ಅಂತ ನನ್ಗೆ ಅನ್ಸುತ್ತೆ. ಸಮಾಜವೇ ಸೌಜನ್ಯ ಕಳ್ಕೊಳ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾಗಿ 13 ವರ್ಷಗಳಾಯ್ತು ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಆಗಿ. ಇವತ್ತಿನವರೆಗೂ ನೈಜ ಅಪರಾಧಿಗಳನ್ನ ಪತ್ತೆ ಹಚ್ಚುವುದಕ್ಕೆ ಕಾನೂನಿಗಾಗ್ಲಿ ಅಥವಾ ಸರ್ಕಾರಕ್ಕಾಗ್ಲಿ, CBIಗಾಗ್ಲಿ ಪೊಲೀಸ್ ವಿಚಾರಣೆಗಾಗ್ಲಿ ಯಾವುದಕ್ಕೂ ಕೂಡ ಆಗಿಲ್ಲ ಅಂತಂದ್ರೆ ಈ ಕಾನೂನಿನ ಚೌಕಟ್ಟು ಏನ್ ಮಾಡ್ತಾ ಇದೆ? ಹಾಗಾದ್ರೆ ಕಾನೂನಿನ ಸುವ್ಯವಸ್ಥೆ ಹೇಗಿದೆ, ಅಥವಾ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ, ಈ ತನಿಖಾ ಸಂಸ್ಥೆಗಳು ಏನ್ ಮಾಡ್ತಾ ಇದೆ ಅನ್ನೋದು. ಮೀರಿಸಿ ಯಾರು ಷಡ್ಯಂತ್ರ ಮಾಡ್ತಿದ್ದಾರಾ? ಆ ರಾಜಕೀಯ ಪ್ರಭಾವ ಇರಲಿ, ಒಬ್ಬ ಪ್ರಭಾವಿ ವ್ಯಕ್ತಿಯ ಒಂದು ಕೈಚಳಕ ಇದೆ, ಅವರ ಒಂದು ಶಾಮೀಲ್ ಇದೆ ಅನ್ನೋದನ್ನ ಸೌಜನ್ಯ ಪರ ಹೋರಾಟಗಾರರು ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಆಗ್ರಹಗಳಿಗೆ, ಅವರ ಒಂದು ಒತ್ತಾಯಕ್ಕೆ ತನಿಖಾ ಸಂಸ್ಥೆಗಳು ಮಾತಾಡ್ತಾ ಇಲ್ಲ ಅನ್ನೋದಾದ್ರೆ ಏನಿದ್ರ ವಿಚಾರ ಅಂತ ನೋಡಿ. ಮೊನ್ನೆ ಅಷ್ಟೇ ಅಕ್ಟೋಬರ್ 9ಕ್ಕೆ ಆಕೆ ಕೊಲೆ ಆಗ್ತಾಳೆ, ಅತ್ಯಾಚಾರಕ್ಕೆ ಒಳಗಾಗ್ತಾಳೆ. ಸೊ 13 ವರ್ಷಗಳಾಯ್ತು ಅಕ್ಟೋಬರ್ 9ಕ್ಕೆ. ಅಕ್ಟೋಬರ್ 10ರಿಂದ ಇವತ್ತಿನವರೆಗೆ, ಇವತ್ತು ಸೌಜನ್ಯಳ ಜನ್ಮದಿನ. ಇವತ್ತು ರಾಜ್ಯಾದ್ಯಂತ ಮತ್ತೆ ಸೌಜನ್ಯ ಪರ ಹೋರಾಟಗಾರರು ಒಂದು ಧ್ವನಿಯಾಗ್ತಾ ಇದ್ದಾರೆ. ಮತ್ತೆ ಈ ಎಲ್ಲ ಪ್ರಕರಣಗಳನ್ನ ಮರುತನಿಖೆ ಆಗಬೇಕು. ನಿಜಕ್ಕೂ ನೋಡಿ, ಪದ್ಮಲತಾ, ವೇದವಲ್ಲಿ, ಆಮೇಲೆ ಆನೆ ಮಾವುತ ನಾರಾಯಣ ಮತ್ತು ಆತನ ಸಹೋದರಿ, ಮತ್ತೆ ಅಸಹಜ ಸಾವಿಗೆ ಈಡಾಗಿರುವಂತಹ ಪ್ರಕರಣಗಳು, ಇವೆಲ್ಲರ ತನಿಖೆಗಳು ಹಳ್ಳ ಹಿಡಿತಾ ಇದೆ. ಅವರ ಆ ಎಲ್ಲ ಪ್ರಕರಣಗಳ ನೈಜ ಅಪರಾಧಿಗಳನ್ನ ಇವತ್ತಿಗೋರಿಗೂ ಪತ್ತೆ ಹಚ್ಚೋದಕ್ಕಾಗಿಲ್ಲ. ಸೌಜನ್ಯ ಬಿಡಿ 13 ವರ್ಷದಿಂದ, ಈ ಹಿಂದೆ ಆಗಿರುವಂತಹ ಪ್ರಕರಣಗಳು ಪದ್ಮಲತಾ, ವೇದವಲ್ಲಿ, ನಾರಾಯಣ ಮಾವುತ ಮತ್ತೆ ಆತನ ಸಹೋದರಿ ಯಮುನಾ, ಈ ಎಲ್ಲ ಪ್ರಕರಣಗಳ ನೈಜ ಅಪರಾಧಿಗಳನ್ನ ಪತ್ತೆ ಹಚ್ಚೋದಕ್ಕೆ ಆಗಿಲ್ಲ. ಯಾಕೆ? ಮತ್ತೆ ಇಷ್ಟು ಈಗ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜನಾಗ್ರಹ ಪತ್ರದ ಮುಖೇನವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಪಂಚಾಯತ್ ಮಟ್ಟದಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ, ರಾಜ್ಯದ ಬಹುತೇಕ ಭಾಗಗಳಲ್ಲಿ ಸೌಜನ್ಯ ಪರ ಹೋರಾಟಗಾರರು, ಸಮಾನ ಮನಸ್ಕರು, ಅವರೆಲ್ಲರೂ ಕೂಡ ಅಲ್ಲಲ್ಲಿ ಹೋಗಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ಆಗ್ರಹ ಪತ್ರಗಳನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಅದೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುವುದಕ್ಕೆ ನಾವು ಈ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್ಕಾರ, ಶೇಮ್ ಆನ್ ಯು. ನಾವು ನಿಮ್ಗೆ ಅದು ನಾಚಿಕೆ ಆಗಬೇಕು. 13 ವರ್ಷಗಳಾಯ್ತು. ಅದು ಯಾವ 13 ವರ್ಷಗಳಿಂದ ಇರಲಿ, ಅಥವಾ ಪದ್ಮಲತಾ ಅಥವಾ ವೇದವಲ್ಲಿ ಕೇಸಿಂದ ತೆಗೆದುಕೊಂಡ್ರೆ ಇಲ್ಲಿ ತನಕ ಎಷ್ಟು ಸರ್ಕಾರಗಳು ಬಂದು ಬೇಜಾರಾಗುದೇನು ಕೇಳಿದ್ರೆ ಸರ್ಕಾರಗಳೆಲ್ಲವೂ ಕೂಡ ನಾಚಿಕೆಗೇಡು.
ಶೇಮ್ ಆನ್ ದೆಮ್. ಯಾಕಂತಂದ್ರೆ ನೋಡಿ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು, AI ಟೆಕ್ನಾಲಜಿ ನಮ್ಮಲ್ಲಿ 5G ಬಂತು, 6G ಬರುತ್ತೆ. ಇಷ್ಟೆಲ್ಲ ಇರುವಾಗ್ಲೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆ, ಅಲ್ಲಿ ಏನು ಇಲ್ಲ. ಎಂತೆಂತ ತನಿಖಾ ಸಂಸ್ಥೆಗಳು ನಮ್ಮಲ್ಲಿದ್ರೂ ಕೂಡ ಈ ಪ್ರಕರಣದಲ್ಲಿ ನ್ಯಾಯ ಸಿಗ್ತಿಲ್ಲ ಅಂದಾಗ ಏನೋ ಒಂದು ಕೈವಾಡನು ಷಡ್ಯಂತ್ರ ಆಗಿದೆ ಅನ್ನೋ ಆರೋಪ ಹೌದಿರಬಹುದೇನೋ ಅನ್ಸುತ್ತೆ. ಈಗ ಮತ್ತೆ ಜನಾಗ್ರಹವನ್ನ ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಶ್ರೀರಾಜ್? ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ. ನೋಡಿ, 13 ವರ್ಷಗಳಿಂದಲೂ ಕೂಡ ಸೌಜನ್ಯ ಪರ ಹೋರಾಟಗಾರರು ನಿರಂತರವಾಗಿ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಆಕೆಯ ಕುಟುಂಬಸ್ಥರು ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿಸ್ಕೊಳ್ಳೋರು ಎರಡು ಬಣ ಇದೆ ಈಗ. ಅಂದ್ರೆ ಒಂದು ಸೌಜನ್ಯಳಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳೋರು, ಮತ್ತೊಂದು ಕಡೆ ಸಂತೋಷ್ ರಾವ್ ಅವನೇ ಅಪರಾಧಿ ಅಂತ ಹೇಳುವಂತಹ ಬಣ. ಅವರಿಬ್ಬರ ನಡುವೆ ಒಂದಿಷ್ಟು ವಾಗ್ಯುದ್ಧಗಳಾಗ್ತಾ ಇರುತ್ತೆ. ಆಮೇಲೆ ಮಹೇಶ್ ಶೆಟ್ಟಿ ಅಂಡ್ ಟೀಮ್ ಏನಿದೆ ಅಲ್ಲ, ಅವರು ಒಂದಿಷ್ಟು ದಾಖಲೆಗಳನ್ನ ಹಿಡ್ಕೊಂಡು ನೋಡಿ, ನಾವು ಈ ದಾಖಲೆಗಳನ್ನ ಕೊಡ್ತಾ ಇದ್ದೀವಿ. ಆಮೇಲೆ ಇವ್ರು ಹೇಳೋದು ನಮ್ ಕಡೆನೂ ಒಂದಿಷ್ಟು ದಾಖಲೆಗಳಿವೆ. ಸೊ ಯಾಕೆ ಇಬ್ಬರದ್ದು ದಾಖಲೆಗಳು ಇದ್ರೆ ಅದನ್ನ ಯಾಕೆ ಪರಿಶೀಲನೆ ಮಾಡ್ಕೊಳ್ಳೋದಕ್ಕಾಗಲ್ಲ? ತನಿಖಾ ಸಂಸ್ಥೆಗಳಿಗೆ ಅದನ್ನ ಯಾಕೆ ಪರಿಗಣಿಸೋದಕ್ಕಾಗಲ್ಲ? ಸೊ ಇವತ್ತಿನವರೆಗೂ ಆ ಸಂಘಟನೆಗಳು ಮಾಡ್ತಾ ಇರುವಂತಹ ಅಥವಾ ಹೋರಾಟಗಾರರು ಹೇಳ್ತಾ ಇರುವಂತಹ ದಾಖಲೆಗಳನ್ನ ಪರಿಗಣಿಸಿ ಪರಿಶೀಲನೆ ಮಾಡಿ ತನಿಖೆ ಮಾಡೋದಕ್ಕೆ ಯಾಕೆ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ. ಸೊ ಅದೇ ಜನಾಗ್ರಹ ಇವತ್ತಿನಿಂದ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಅವರ ಪ್ರಮುಖ ಬೇಡಿಕೆಗಳೆಲ್ಲವೂ ಕೂಡ ಇದೆ. SITಯನ್ನ ನೀವು ಒಂದು ಹಂತಕ್ಕೆ ನೀವು ಕಂಟ್ರೋಲ್ ಮಾಡ್ತಿದ್ದೀರಿ ಅನ್ನುವುದನ್ನ ನೇರವಾಗಿ ಸರ್ಕಾರಕ್ಕೆ ಅವರು ಹೇಳ್ತಿದ್ದಾರೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ನಿಮ್ಮ ಮೇಲೆ ಒಂದು ನಂಬಿಕೆ ಇತ್ತು ಆ ಹೋರಾಟಗಾರರಿಗೆ. ಸರ್ಕಾರ SIT ರಚನೆ ಮಾಡಿದಾಗ ಅವರಿಗೆ ಒಂದು ಭರವಸೆ ಮೂಡಿತು. ಮತ್ತು ಸಂತ್ರಸ್ತ ಕುಟುಂಬಗಳು ವೇದವಲ್ಲಿಯ ಪ್ರಕರಣದಿಂದ ಹಿಡಿದು ಸೌಜನ್ಯ ಪ್ರಕರಣದವರೆಗೆ ಮತ್ತು ಧರ್ಮಸ್ಥಳ ಸುತ್ತಮುತ್ತ ಪ್ರದೇಶಗಳಲ್ಲಿ ಆಗಿರುವಂತಹ ಅಸಹಜ ಸಾವಿಗೀಡಾಗಿರುವಂತಹ ಪ್ರಕರಣ ಮತ್ತು ಅಲ್ಲಿ ಅಕ್ರಮವಾಗಿ ಹೂತಿಟ್ಟ ಶವಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ನಾಪತ್ತೆ ಕೇಸ್, UDR ಅವೆಲ್ಲವೂ ಕೂಡ ಒಂದಿಷ್ಟು ನಂಬಿಕೆ ಹುಟ್ಟಿತ್ತು, ಒಂದು ಭರವಸೆ ಹುಟ್ಟಿತ್ತು. ನಮಗೆ ಒಂದು ನ್ಯಾಯ ದೊರಕಿಕೊಡಬಹುದು ಈ SIT ಅನ್ನುವಂತಹ ಒಂದು ನಂಬಿಕೆ ಹುಟ್ಟಿತ್ತು. ಆದ್ರೆ ಆ ನಂಬಿಕೆ ಎಲ್ಲೋ ಒಂದ್ ಹಂತಕ್ಕೆ ಈಗ ಸಾರ್ವಜನಿಕ ವಲಯದಲ್ಲಿ ಆತಂಕ ಹೋಗ್ತಾ ಇದೆ, ಕಳೆದು ಹೋಗ್ತಾ ಇದೆ. ಏನ್ ಮಾಡ್ತಾ ಇದ್ದೀರಿ? ಬಹಳ ಉಲ್ಲೇಖ ಮಾಡ್ತಾರೆ, ಅವರೆಲ್ಲರೂ ಕೂಡ ಉಲ್ಲೇಖ ಮಾಡ್ತಾರೆ. ಸರ್ಕಾರದ ಒಬ್ಬ ಪ್ರಮುಖರೇ ಹೇಳುವಂತ ಹೇಳಿಕೆಯನ್ನ ಗಮನಿಸಿದ್ರೆ SITಯನ್ನ ನೀವು ಕಂಟ್ರೋಲ್ ಮಾಡ್ತಿದ್ದೀರಿ ಅಂತ ನಮ್ಗೆ ಅನಿಸ್ತಾ ಇದೆ. ಸೊ ಇಷ್ಟರ ಮಟ್ಟಿಗೆ ಬರ್ಬೇಕಾದ್ರೆ ನೀವು ಏನ್ ಮಾಡ್ತಿದ್ದೀರಿ ಅನ್ನೋದು ಪ್ರಶ್ನೆ ಆಗ್ಬೇಕಾಗುತ್ತೆ. ಸೊ ಹೆಚ್ಚಿನ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬರ್ತಾ ಇದೆ. ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜನಾಗ್ರಹ ಪತ್ರ ಸಲ್ಲಿಕೆ ಸೌಜನ್ಯ ಪರ ಹೋರಾಟಗಾರರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ. ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಹೋರಾಟಕ್ಕಿಳಿದಿದ್ದಾರೆ ಸೌಜನ್ಯ ಪರ ಹೋರಾಟಗಾರರು. ಜನಾಗ್ರಹ ಪತ್ರ ಸಲ್ಲಿಕೆ ಮಾಡಿ ಸೌಜನ್ಯ ಪರ ಹೋರಾಟಗಾರರು ಒತ್ತಾಯ ಮಾಡಿದ್ದಾರೆ ಸರ್ಕಾರಕ್ಕೆ. ಸಮಗ್ರ ತನಿಖೆಗೆ ಜನಾಗ್ರಹ ಪತ್ರ ಸಲ್ಲಿಕೆಯ ಮೂಲಕ ಒತ್ತಾಯವನ್ನು ಮಾಡಿದ್ದಾರೆ. ಅಸಹಜ ಸಾವು, ಕೊಲೆಗಳು, ಅತ್ಯಾಚಾರದ ಬಗ್ಗೆ ಜನಾಗ್ರಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಧರ್ಮಸ್ಥಳ ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ನಡೆದಂತಹ ಪ್ರಕರಣಗಳು ನಾಗರಿಕ ಸಮಾಜಕ್ಕೆ ಇದು ಆಘಾತ ಆಗಿದೆ ಎಂದು ಪತ್ರದಲ್ಲಿ ಅವರು ಉಲ್ಲೇಖಿಸಿರೋದು ಸೌಜನ್ಯ ಪರ ಹೋರಾಟಗಾರರು. SIT ತನಿಖೆ ಮೇಲೆ ರಾಜಕೀಯ ಒತ್ತಡ ಹೇರಲಾಗ್ತಾ ಇದೆ, ಒತ್ತಡಕ್ಕೆ ಸರ್ಕಾರ ಮಣಿದಂತೆ ಕಾಣಿಸ್ತಾ ಇದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸೊ ಇವೆಲ್ಲವನ್ನು ಹೇಳಬೇಕು ಅಂತಂದ್ರೆ ನೋಡಿ, ಸೌಜನ್ಯ ಪರ ಹೋರಾಟಗಾರರು ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲೆಲ್ಲ ಹೋಯ್ತು ಕೇಳಿದ್ರೆ ಕಳೆದ ಬಾರಿ 2023ರ ಸಂದರ್ಭದಲ್ಲಿ ಬಾಂಬೆಗೂ ಹೋಯ್ತು ತಲುಪಿತು ಅಂತ. ಈ ವಿಷಯ ಈಗ ನೋಡಿ, ಸೌಜನ್ಯ ಪರ ಹೋರಾಟ ಮಗ್ಗಲು ಬದಲಾಯಿಸಿಕೊಂಡು ಅಲ್ಲಿ ಬುರುಡೆ ಪ್ರಕರಣ, ಅಲ್ಲಿಷ್ಟು ಒಂದು ಅಸಹಜ ಸಾವುಗಳಾಗಿರುವಂತಹ ಡೆಡ್ ಬಾಡಿಗಳನ್ನ ಅಕ್ರಮವಾಗಿ UDR ಅಲ್ಲೂ ಸರಿಯಾಗಿ ದಾಖಲೆಗಳನ್ನ ಮಾಡದೆ ಅಕ್ರಮವಾಗಿ ಹೂಳಲಾಗಿದೆ ಅನ್ನುವಂತಹ ಎಲ್ಲ ವಿಷಯಗಳು ಮುನ್ನೆಲೆಗೆ ಬಂದಾಗ ಅದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿಯೂ ಕೂಡ ತಲುಪಿತು ಅಂತ. ಹೌದೌದು. ಅಂದ್ರೆ ಒಂದು ಶ್ರೀರಾಜ್ ನಾವು ಗಮನಿಸಬೇಕಾಗಿರುವಂತದ್ದು, ಆರಂಭಿಕವಾಗಿ ಸ್ಥಳೀಯ ಪೊಲೀಸರು ತನಿಖೆ ಮಾಡಿದ್ರು, ನಂತರದಲ್ಲಿ CID ಇರ್ಬೋದು, CBI ಇರ್ಬೋದು, ನಂತರ ಈಗ ರಚನೆ ಆಗಿರುವಂತಹ SIT ಅಂದ್ರೆ ಧರ್ಮಸ್ಥಳ ಸುತ್ತಮುತ್ತ ಏನೇನಾಗಿದೆ ಒಂದು ಸಮಗ್ರವಾಗಿ ತನಿಖೆ ಆಗಬೇಕು. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಮೇಜರ್ ಆದಂತ ಬೆಳವಣಿಗೆಗಳು ಏನು ಕಂಡು ಬರ್ತಿಲ್ಲ. ಖಂಡಿತ ಆದ್ರೆ ಈ ಜನಾಗ್ರಹ ಪತ್ರ ಸಲ್ಲಿಕೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ.
ಖಂಡಿತ ನೋಡಿ, ಈಗ ಎಲ್ಲಾ ಪಂಚಾಯತು ಮತ್ತೆ ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಅವರು ಜನಾಗ್ರಹ ಪತ್ರವನ್ನ ಕೊಡ್ತಾ ಇದ್ದಾರೆ. ಸೊ ಈಗ ತಹಶೀಲ್ದಾರ್ಗೆ ಕೊಟ್ರೆ ಅದು ಜಿಲ್ಲಾಧಿಕಾರಿಗಳ ಮುಖೇನ ಮತ್ತೆ ಸರ್ಕಾರಕ್ಕೆ ಬರಬೇಕು. ಸೊ ಹೀಗೆ ಒಂದು ಹಂತಕ್ಕೆ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಆ ಮೂಲಕ ಜನಾಗ್ರಹ ಪತ್ರವನ್ನ ಸಲ್ಲಿಸುವುದ್ರ ಮುಖೇನ ಸರ್ಕಾರಕ್ಕೆ ಮತ್ತೆ ಒಂದು ಎಚ್ಚರಿಕೆ, ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ, ನೀವು SIT ತನಿಖೆಯನ್ನ ಮತ್ತೆ ಮಾಡಿ. ಇದು ಖಂಡಿತವಾಗಿ ಒಂದು ದೊಡ್ಡ ಪರಿಣಾಮ ಆಗ್ಬೋದು, ಮತ್ತೆ ಒಂದು ಹೊಸ ತಿರುವನ್ನ ಕೊಡ್ಬೋದು. ನೋಡಿ, ಈ ಸ್ವಾತಂತ್ರ್ಯ ಬಂದಿರೋದು ಕೂಡ ಜನಾಂದೋಲನದಿಂದಲೇ. ಸ್ವಾತಂತ್ರ್ಯ ಬಂದಿರೋದು ಜನರು ಒಟ್ಟಾಗಿರೋ ಕಾರಣಕ್ಕೋಸ್ಕರವಾಗಿ. ಹಾಗೆ ನ್ಯಾಯವೂ ಕೂಡ ಇಷ್ಟರ ಮಟ್ಟಿಗೆ 13 ವರ್ಷಗಳಿಂದ ಜನ ಒಟ್ಟಾಗ್ತಿದ್ದಾರೆ, ಸೌಜನ್ಯಪರ ಹೋರಾಟಗಾರರು ಸೇರಿಕೊಳ್ತಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಅವರು ಹೋರಾಟ ನಡೆಸ್ತಾ ಇದ್ದಾರೆ, ಅಲ್ಲಲ್ಲಿ ಆಗ್ರಹ ಪತ್ರಗಳನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಅಂತಾದ್ರೆ ಬಹುಶಃ ಸರ್ಕಾರ ಒತ್ತಡಕ್ಕಾದ್ರೂ ತನಿಖೆಯನ್ನ ಸರಿ ಮಟ್ಟದಲ್ಲಿ ಒಂದು ಶ್ರೀರಾಜ್, ಈಗಾಗಲೇ ಒಂದು SIT ಆಗಿದೆ, ಮತ್ತೆ ಈ ಹೋರಾಟಗಳು ಅಥವಾ ಈಗ ರೀಸೆಂಟ್ ಆಗಿ ಒಂದು ಪ್ರತ್ಯೇಕ SIT ಬೇಕನ್ನುವಂತ ಕೂಗು ಕೂಡ ಬಂತು. ಅಂದ್ರೆ ಸರ್ಕಾರ ಈಗ ಆಲ್ರೆಡಿ ನಾವೊಂದು SIT ಮಾಡಿದೀವಿ, ಹಂಗಾದ್ರೆ ನಿಮ್ ನಂಬಿಕೆ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಎತ್ತೋದಾದ್ರೆ, ಜೊತೆಯಲ್ಲಿ ಸರ್ಕಾರದ ಭಾಗವಾಗಿರುವಂತ ಸಚಿವರು ಕೂಡ ಕೆಲವರು DCM ಕೂಡ ಏನೋ ಷಡ್ಯಂತ್ರ ಇರಬಹುದು, ಏನೋ ಅನುಮಾನಗಳು ವ್ಯಕ್ತವಾಗ್ತಿದೆ ಅಂತಂದ್ರೆ ಸರ್ಕಾರ ಬೇರೆ ಪ್ರಕರಣದಲ್ಲಿ ತೋರಿಸುವಂತ ಇಂಟ್ರೆಸ್ಟ್ SIT ಮಾಡೋಣ ಅಥವಾ ಮತ್ತೊಂದು ಮಗದೊಂದು ವಿಧೇಯಕ ಹೋಗುವಷ್ಟು ಒಂದು ಹೆಣ್ಣುಮಗಳಿಗೆ ನ್ಯಾಯ ಸಿಗೋ ವಿಚಾರದಲ್ಲಿ ಸರ್ಕಾರ ಒಳ್ಳೆ ನಿದ್ದೆಲಿದ್ದಂಗೆ ಕಾಣಿಸುತ್ತಲ್ಲ. ಎಂತ ದರಿದ್ರ ಸರ್ಕಾರಗಳು ಇವೆಲ್ಲ. ಹೌದು ನೋಡಿ, ಕಳೆದ ಸೌಜನ್ಯ ಪ್ರಕರಣ ಆಗ್ತಾ ಇರಬೇಕಾದ್ರೆ ಬಿಜೆಪಿ ಗೌರ್ಮೆಂಟ್ ಇತ್ತು, ಏನೆಲ್ಲ ಬೆಳವಣಿಗೆ ಆಯ್ತು ಅನ್ನೋದು ಅವರಿಗೂ ಕೂಡ ಗೊತ್ತಿದೆ. ಅದಾದ್ಮೇಲೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂತು. 2 ಸರ್ಕಾರ ಮಾಡಿರೋದು ಏನು ಅನಾಚಾರಗಳು, ದರಿದ್ರ ರಾಜಕಾರಣ ಇವೆಲ್ಲ. ಇಂಥ ದರಿದ್ರ ರಾಜಕೀಯ, ಇಂಥ ದರಿದ್ರ ಆಡಳಿತ ಮಾಡೋದಿದ್ರೆ ನೀವು ಯಾಕೆ, ನಿಮ್ಮ ಮೇಲೆ ಜನ ಯಾಕೆ ನಂಬಿಕೆ ಇಡಬೇಕು, ಸೌಜನ್ಯಪರ ಹೋರಾಟಗಾರರು ಯಾಕೆ ನಂಬಿಕೆ ಇಡಬೇಕು? ನೀವು SIT ಮಾಡಿ ಅದನ್ನ ಕಟ್ಟಿ ಹಾಕ್ತೀರಿ ಅನ್ನೋದಾದ್ರೆ SIT ಮಾಡಿರೋದಕ್ಕೆ ಆ SIT ತಂಡಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀವು ಕೊಡದೇ ಇದ್ರೆ, ಅಥವಾ ಆ ಪ್ರಕರಣ SITಗೆ ಬಂದಿರುವಂತಹ ಪ್ರಕರಣಗಳನ್ನ ಪರಿಶೀಲನೆ ಮಾಡೋದಕ್ಕೂ ನೀವು ತಾಂತ್ರಿಕ ಸಮಸ್ಯೆ ಇದೆ, ಅಡಚಣೆ ಇದೆ ಅನ್ನುವುದನ್ನ ನೀವು ನೆಪ ಕೊಡ್ತಾ ಹೋದ್ರೆ, ಸಬೂಬು ಕೊಡ್ತಾ ಹೋದ್ರೆ, ಈ ಎಲ್ಲ ಪ್ರಕರಣಗಳು ನಿತ್ಯ ನಿರಂತರವಾಗಿ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಈ ನ್ಯಾಯ ಸಿಗೋದಿಲ್ಲ. ಅಂದ್ರೆ ಅವ್ರು ರಾಜಕೀಯ ಬಿಟ್ಟು ಮತ್ತೇನು ಮಾಡ್ತಾ ಇಲ್ಲ. ಅವ್ರು ಬಂದ್ರೆ ಹಂಗಂಗನು ಸುಮ್ನೆ ರಾಜಕೀಯವಾಗಿ ತೈ ಅಂತ ಕುಣಿತಾರೆ, ಹೋಗ್ತಾರೆ, ಬರ್ತಾರೆ. ಆದ್ರೆ ಪ್ರಶ್ನೆ ಎತ್ತದಾಗ SIT ತನಿಖೆ 2 ದಿನದಲ್ಲಿ ಆಗೋದಿಲ್ಲ ಅಂತಾರೆ. ಹೌದು, ಪ್ರಕ್ರಿಯೆಗಳು ಇನ್ನು ಪ್ರಾಥಮಿಕ ಹಂತದಲ್ಲಿ ಇದೆ ಅನ್ನೋದನ್ನ ಹೇಳ್ತಾರೆ. ಒಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ, ಗಮನಿಸ್ತಾ ಹೋಗೋಣ. SIT ತನಿಖೆಗೆ ಯಾವುದೇ ಕಾನೂನಿನ ಅಡಚಣೆಗಳು ಇಲ್ಲ. ಗಮನಿಸ್ತಾ ಇದೀವಿ, ರಾಜಕೀಯ ಒತ್ತಡ ಇದ್ದಂತೆ ಕಾಣ್ತಾ ಇದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಅನೀತಿಯ ಕ್ರಮದಿಂದ ತನಿಖೆ ಪ್ರಕ್ರಿಯೆಗೆ ತೀವ್ರ ಹಿನ್ನಡೆ ಆಗ್ತಿದೆ, ಸರಿಯಾಗಿ ನಡೀತಾ ಇಲ್ಲ ಅನ್ನೋ ವಿಚಾರ. ಚಿನ್ನಯ್ಯ ಪ್ರತಿಕೂಲ ಸಾಕ್ಷಿಯಾಗಿ ಬದಲಾಗಲು ಏನ್ ಕಾರಣ? ಚಿನ್ನಯ್ಯನ ಮೇಲೆ ಒತ್ತಡ ಹೇರಿರುವಂತ ಶಕ್ತಿ ಯಾವುದು? ಏನಾಗ್ತಾ ಇದೆ? SITಯ ತನಿಖೆಯನ್ನೇ ದುರ್ಬಲಗೊಳಿಸಲಾಗ್ತಿದೆ ಅನ್ನುವಂಥ ವಿಚಾರವನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸರ್ಕಾರಕ್ಕೆ ಮಾಡಿರುವಂತಹ ಮನವಿಯ ಪತ್ರದಲ್ಲಿ, ಜನಾಗ್ರಹ ಪತ್ರದಲ್ಲಿ ಈ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ರಾಜಕೀಯ ಒತ್ತಡ ಇದ್ದಂತೆ ಕಾಣಿಸ್ತಾ ಇದೆ, ಸರಿಯಾಗಿ ಆಗ್ತಾ ಇಲ್ಲ. ಆರಂಭಿಕವಾಗಿ ಇಡೀ ಒಂದು ಮೇಜರ್ ಟ್ವಿಸ್ಟ್ ತಗೊಂಡಿದ್ದು ಅನಾಮಿಕನಾಗಿ ಮಾಸ್ಕ್ ಮ್ಯಾನ್ ಆಗಿ ಭೀಮಾ ಅಂತ ಬಂದಂತ ಚಿನ್ನಯ್ಯ. ಆತ ಹೇಳ್ತಾನೆ, ಹೌದು ಹಿಂಗಿತ್ತು. ಆತ ಸೌಜನ್ಯ ವಿಚಾರವಾಗಿನೂ ಕೂಡ ಉಲ್ಲೇಖ ಮಾಡ್ತಾನೆ, ಅವತ್ ನಾನು ಊರಿಗೆ ಹೋಗಿದ್ದೆ ಅನ್ನೋ ವಿಚಾರ ಹೇಳ್ತಾನೆ. ಅದಾದ್ಮೇಲೆ ಸೌಜನ್ಯ ಅವರ ತಾಯಿಯು ಕೂಡ ಹೋಗಿ SIT ಒಂದಿಷ್ಟು ವಿಚಾರ ದೂರು ಕೂಡ ಕೊಡ್ತಾರೆ. ನೋಡಿ, ಆ ವ್ಯಕ್ತಿ ಹಿಂಗ್ ಬಂದಿದ್ದಾನಲ್ಲ, ನನ್ನ ಮಗಳನ್ನ ಇಲ್ಲಾದ್ರೂ ನನ್ಗೆ ನ್ಯಾಯ ಸಿಗಬಹುದು, ಅವನಿಗೇನಾದ್ರೂ ಗೊತ್ತಿದ್ಯಾ, ಅವನನ್ನ ತನಿಖೆಗೆ ಒಳಪಡಿಸಿ ಸ್ವಲ್ಪ ಏನಾದ್ರು ಅಂತ ಹೇಳ್ತಾರೆ. ಆದ್ರೆ ಈಗ ಹೆಂಗಾಗ್ತಿದೆ ಅಂತಂದ್ರೆ, ತದನಂತರ ಆತ ಉಲ್ಟಾ ಹೊಡಿತಾನೆ, ನನಗೆ ಹಿಂಗೆ ಹೇಳಿಸ್ಬಿಟ್ರು, ನನಗೆ ಗೊತ್ತಿಲ್ಲ ಅಂತ SIT ಮುಂದೆ ಹೇಳ್ತಾನೆ. ಈಗ ಆತನನ್ನ ಕೂಡ ಬಂಧಿಸುವಂತ ಪ್ರಕ್ರಿಯೆಗಳಾಯ್ತು. ಇಡೀ ತನಿಖೆ ಟ್ವಿಸ್ಟ್ ತೆಗೆದುಕೊಳ್ತಿದೆ ಬಿಟ್ರೆ ನ್ಯಾಯ ಮಾತ್ರ ಹತ್ರ ಬರ್ತಿಲ್ಲ. ಚಿನ್ನಯ್ಯ ಬಹಳ ಪ್ರಮುಖವಾಗಿ 183 ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೋ ಅಲ್ಲಿ ಅಂದ್ರೆ ತನಿಖೆ ಆಗುವ ಸಂದರ್ಭದಲ್ಲಿ ಹೇಳಿಲ್ಲ ಅನ್ನೋದು ಒಂದು ಅಭಿಪ್ರಾಯಗಳು ಬಂತು. ಆಮೇಲೆ SIT ಅವನನ್ನ ಅಪರಾಧಿ ಅಂದ್ರೆ ಸುಳ್ಳು ಹೇಳ್ತಿದ್ದಾನೆ, ಅವನನ್ನ ಆರೋಪಿಯನ್ನಾಗಿ ಅವನನ್ನು ಬಂಧಿಸುವಂತ ಪ್ರಯತ್ನ ಮಾಡಿದ್ರು ಅಂತ. ಸೊ ನೋಡಿ, ಈಗ ಮತ್ತೆ 183 ಸ್ಟೇಟ್ಮೆಂಟ್ ನ್ಯಾಯಾಲಯಕ್ಕೆ ಕರೆಯುವಂತದ್ದು, ಮತ್ತೆ ಇನ್ನೇನೋ ಹೇಳೋದು. ಅವನೇ ಹೇಳ್ಕೊಂಡಿದ್ದಾನೆ, ನಾನು ಮತ್ತೆ ಸುಳ್ಳು ಹೇಳಿದ್ದೇನೆ ಅನ್ನುವಂಥದ್ದನ್ನ ಹೇಳಿಕೊಂಡಿದ್ದಾನೆ ಅನ್ನುವಂತಹ ಅಧಿಕೃತ ಮಾಹಿತಿ SIT ಮತ್ತೆ ಈ ಎಲ್ಲ ಮೂಲಗಳಿಂದ ಇರೋದು. ಸೊ ಹಾಗಾಗಿ ಗಮನಿಸಿ, ಅಂದ್ರೆ ಸೌಜನ್ಯಪರ ಹೋರಾಟಗಾರರು ಬಹಳ ಪ್ರಮುಖವಾಗಿ ಅವರು ಆರಂಭದಲ್ಲೇ ಹೇಳಿದ್ರು, ಅಂದ್ರೆ SITಯಲ್ಲಿ ಒಬ್ಬ ಅವ್ರ ಪರವಾಗಿ ಇದ್ದಾರೆ, ಪ್ರಭಾವಿಯ ಪರವಾಗಿ ಇರುವಂತಹ ಒಬ್ಬ ಅಧಿಕಾರಿ ಇದ್ದಾನೆ ಅನ್ನೋದನ್ನ
ಹೆಸರು ಉಲ್ಲೇಖ ಮಾಡಿ ಹೇಳ್ತಾರೆ ಅವರು ಸೌಜನ್ಯ ಪರ ಹೋರಾಟಗಾರರು. SIT ಮುಖ್ಯಸ್ಥರಾಗ್ಲಿ ಸರ್ಕಾರ ಆಗ್ಲಿ ಯಾವ್ದಾದ್ರು ಕ್ರಮ ತೆಗೆದುಕೊಂಡಿದ್ಯಾ? ಇಲ್ಲ. ಯಾಕೆ ತೆಗೆದುಕೊಳ್ತಿಲ್ಲ? ಇದೆಲ್ಲವೂ ಕೂಡ ಸಾರ್ವಜನಿಕ ವಲಯಕ್ಕೆ ಒಂದು ಅನುಮಾನ ಹುಟ್ಟಿಸೋದಕ್ಕೆ, ಅನುಮಾನ ಹೆಚ್ಚಿಸೋದಕ್ಕೆ ಪ್ರಮುಖವಾದಂತ ಕಾರಣಗಳಾಗ್ತಾ ಹೋಗುತ್ತೆ. ಸೊ ನೀವು ಆ ದೂರುಗಳು ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ವಿಡಿಯೋ ಸಮೇತ ಹೇಳ್ತಿದ್ದಾರೆ. ಚಿನ್ನಯ್ಯನ ಅಂದ್ರೆ ಉತ್ಖನನ ಕಾರ್ಯ ಆಗುವಂತ ಸಂದರ್ಭದಲ್ಲಿ ಒಬ್ಬ ಮಂಜುನಾಥ್ ಅನ್ನುವಂತ ಒಬ್ಬ ಅಧಿಕಾರಿ ಮತ್ತೊಂದಿಷ್ಟು ಅಧಿಕಾರಿಗಳೆಲ್ಲರೂ ಕೂಡ ಪ್ರಭಾವಿ, ಆ ಪ್ರಭಾವಿ ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ, ಗೊತ್ತಿಲ್ಲ. ಆ ಸೌಜನ್ಯ ಪರ ಹೋರಾಟಗಾರರನ್ನು ಕೇಳಬೇಕು ಯಾರು ಆ ಪ್ರಭಾವಿ ಅಂತ. ಸೊ ಆ ಪ್ರಭಾವಿಯ ಒಂದು ಏನು ಆಮಿಷಕ್ಕೆ ಒಳಗಾಗಿ, ಆ ಪ್ರಭಾವಕ್ಕೊಳಗಾಗಿ ಆತ ಚಿನ್ನಯ್ಯನನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾನೆ. ಆ ವಿಡಿಯೋ ಒಂದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟು ಅದು ವೈರಲ್ ಆಯ್ತು, ನೀವೆಲ್ಲ ಗಮನಿಸಿರಬಹುದು. ಅದನ್ನ ಯಾಕೆ ಪರಿಗಣಿಸ್ತಾ ಇಲ್ಲ? ಮುಖ್ಯಸ್ಥರು ಡಾಕ್ಟರ್ ಪ್ರಣವ್ ಮೊಹಂತಿ ಅವರೇ ಈ SIT ಮುಖ್ಯಸ್ಥರಾಗಬೇಕು ಅಂತ ಸೌಜನ್ಯ ಪರ ಹೋರಾಟಗಾರರೇ ಒತ್ತಾಯ ಮಾಡೋದ್ರಿಂದ ನ್ಯಾಯ ಸಿಗುತ್ತೆ ಅನ್ನೋದಿತ್ತು. ಆಮೇಲೆ ಈ ಮೊಹಂತಿ ಅವರು ಕೂಡ ಯಾಕೆ ಈ ವಿಚಾರವನ್ನ ಮಾಡಿಲ್ಲ? ಯಾಕೆ ಗೃಹ ಇಲಾಖೆ ಇವರನ್ನು ತಡೀತಾ ಇದೆಯಾ ಅಥವಾ ಸರ್ಕಾರವೇ ಇದನ್ನು ಇವಾಗ ಶ್ರೀರಾಜ್, ಈಗ ಏನೇ ಕೇಳಿದ್ರು ಕೂಡ ಸಂಬಂಧಪಟ್ಟಂತ ಇಲಾಖೆ ನಮ್ಮ ಸಚಿವರು ಇರ್ಬೋದು, ಯಾರನ್ನೇ ಕೇಳಿದ್ರು ಒಂದ್ ಸ್ಟ್ಯಾಂಡರ್ಡ್ ಆನ್ಸರ್ ಬರುತ್ತೆ, ತನಿಖೆ ಸಾಕ್ತಾ ಇದೆ, ತನಿಖೆ ಮುಗಿಲಿ ಉತ್ತರ ಸಿಗುತ್ತೆ, ತನಿಖೆ ಆಗ್ತಾನೆ ಇರುತ್ತೆ. ಅಂದ್ರೆ ಮೇಜರ್ ಒಂದು ನಮ್ಮ ಅವಧಿಯಲ್ಲಿ ಇದ್ದೀವಿ, 13 ವರ್ಷ ಆಯ್ತು, ನಾವು ನ್ಯಾಯ ಕೊಡ್ಸೋಣ ಅನ್ನೋ ಯಾವ ಯೋಚನೆ ಇಲ್ಲ. ಜೊತೆಲಿ ಮತ್ತೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ, ಈಗ ಗಮನಿಸ್ತಾ ಇದೀವಿ ನೋಡಿ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಸಾಕ್ಷಿಗಳು ಬಂದರೂ ಕೂಡ ಈಗ ಯಾರು ಕೂಡ ಪರಿಗಣಿಸ್ತಾ ಇಲ್ಲ. ತಮ್ಮ ಸಾಕ್ಷಿಗಳನ್ನ ಪರಿಗಣಿಸುವಂತೆ ಕೋರ್ಟ್ ಮೆಟ್ಟಿಲೇರುವಂತ ಸನ್ನಿವೇಶ ಬಂದಿದೆ. SIT ರಚನೆಯ ಬಳಿಕ ಸಂತ್ರಸ್ತ ಕುಟುಂಬಗಳಿಗೆ ಒಂದು ಭರವಸೆ ಬಂದಿತ್ತು. RTI ಮೂಲಕ UDR ದಾಖಲೆಯನ್ನ ನಾವು ತೆಗೆದುಕೊಂಡಿದ್ವಿ, ನೋಡಿದ್ದೀವಿ. ಶವ ಸಿಕ್ಕ ದಿನವೇ ಅಪರಿಚಿತ ಅನ್ನೋದಾಗಿ ಹೇಳಿ ಅದನ್ನ ದಫನ್ ಮಾಡಿದ್ದಾರೆ. ಈ ಅಕ್ರಮದಲ್ಲಿ ಪೊಲೀಸರು, ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ. ಸರ್ಕಾರವೇ ಘನಘೋರ ಅಪರಾಧವನ್ನ ಮುಚ್ಚಿ ಹಾಕಲು ಯತ್ನ ಮಾಡ್ತಾ ಇದೆ ಅನ್ನುವಂತ ಅನುಮಾನವನ್ನ ಸದ್ಯ ಹೋರಾಟಗಾರರು ಎತ್ತುತ್ತಿದ್ದಾರೆ, ಅದನ್ನ ಉಲ್ಲೇಖ ಮಾಡಿದ್ದಾರೆ. ಶಿವರಾಜ್ ಅವರು ಹೇಳೋದ್ರಲ್ಲಿ ಏನೋ ತಪ್ಪಿದೆ ಅಂತ ಅನ್ಸಲ್ಲ. ಅವರು ದಾಖಲೆ ಪೂರ್ಣವಾಗಿ ಅವ್ರು ಹೇಳ್ತಿದ್ದಾರೆ, ಆಗ್ರಹ ಪತ್ರದಲ್ಲಿ ಅವರು ಅದನ್ನು ಉಲ್ಲೇಖಿಸಿದ್ದಾರೆ. RTI ಮೂಲಕ ಸರ್ಕಾರವೇ ಕೊಟ್ಟಿರುವಂತಹ ಒಂದು ಯೋಜನೆ ಅಂದ್ರೆ ಸರ್ಕಾರಿ ಇಲಾಖೆಗಳಲ್ಲಿ, ಸರ್ಕಾರಿಗೆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗಳಲ್ಲಿ ಆಗಿರುವಂತಹ ಎಲ್ಲ ದಾಖಲೆಗಳು RTI ಸಿಗುತ್ತೆ. UDR ಅನ್ನ ಅವರು RTI ಮೂಲಕ ತೆಗೆದಿದ್ದಾರೆ. ಅದನ್ನ ಪರಿಶೀಲಿಸಿದಾಗ ಅವರಿಗೆ ಒಂದಿಷ್ಟು ಅನುಮಾನ ಸಿಕ್ಕಿದೆ. ಅಂದ್ರೆ ಅಪರಿಚಿತ ಅಂತ ಅದೇ ದಿನ ಅಂದ್ರೆ ಅಸಹಜ ಸಾವಿಗೆ ಈಡಾಗಿರುವಂತಹ ಅಲ್ಲಿ ಸುತ್ತಮುತ್ತ ನಡೆದಿರುವಂತಹ ಕೇಸ್ಗಳನ್ನೇ ಅವರು ಉಲ್ಲೇಖಿಸ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಅದನ್ನು ಹೇಳ್ತಾರೆ. ಪ್ರಮುಖರಾಗಿ ಗಿರೀಶ್ ಮಠಣ್ಣನವರು, ಆದಿಯಾಗಿ ಎಲ್ಲ ಹೋರಾಟಗಾರರು ಎಲ್ಲರೂ ಕೂಡ ಅದನ್ನ ಹೇಳ್ತಾರೆ. ದಾಖಲೆ ಇದೆ ನಮ್ಮಲ್ಲಿ, ಇದು ನಮ್ಗೆ ಅನುಮಾನ ಮೂಡ್ತಾ ಇದೆ, ಇದನ್ನು ನಾವು ಸಲ್ಲಿಸಿದ್ರೆ ಅದನ್ನ ಪರಿಗಣಿಸ್ತಾ ಇಲ್ಲ, ಹೊಸ ಸಾಕ್ಷಿದಾರರು ಬಂದ್ರೂ ಕೂಡ ಅದನ್ನ ಪರಿಗಣಿಸ್ತಾ ಇಲ್ಲ, ಅವ್ರು ಇವತ್ತು ನಮ್ಮನ್ನು ಪರಿಗಣಿಸಿ ಅಂತ ಹೈಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿ ನಮ್ಗೆ ಬಂದಿದೆ ಅಂತ ಹೇಳೋದಾದ್ರೆ ಇದು ಎಂತ ಅವ್ಯವಸ್ಥೆ ಅಂತ. ಹೌದು ಶಿವರಾಜ್, ಅಂದ್ರೆ ಈ ಜನಾಗ್ರಹ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ರೆ ಅನೇಕ ವಿಚಾರ ಅದನ್ನ ಗಮನಿಸ್ತಿದ್ದಾಗ ಶವ ಸಿಕ್ಕ ದಿನವೇ ಅದನ್ನ ದಫನ್ ಅಂದ್ರೆ ಎಷ್ಟು ಇಂಟ್ರೆಸ್ಟ್ ನೋಡಿ. ಒಂದು ನಮ್ಮ ಅಧಿಕಾರಿಗಳು ಹಿಂಗಿದ್ದಾರೆ, ಎಷ್ಟು ಬಹಳ ಒಂದ್ ಶವ ಸಿಕ್ತು ಅದನ್ನ ದಫನ್ ಮಾಡ್ತೀವಿ ಅನ್ನೋದು ಒಂದು ಕಡೆ, ಆದ್ರೆ ಇಷ್ಟೊಂದು ತರಾತುರಿ ಇದರಲ್ಲಿದ್ದಂತ ಕಾರ್ಯಕ್ಷಮತೆ ಒಂದು ಹೆಣ್ಮಕ್ಳು ಇದ್ರಲ್ಲಿ ಇದೇ ಅನುಮಾನ ಬರೋದು ಇಲ್ಲ. ಇವರಿಗೆ ಯಾರೋ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದನ್ನ ಅವ್ರು ಹೇಳೋದಕ್ಕೆ, ನೀವು ಮಾಡೋದಕ್ಕೆ ಸರಿ ಹೋಗ್ತಿದೆ. ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿದೆ? ಹಾಗಾದ್ರೆ ಅವ್ರ ಆರೋಪ ಮಾಡ್ತಾ ಇರೋದ್ರಲ್ಲಿ ಅಥವಾ ಅನುಮಾನ ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿದೆ? ಅವ್ರು ಹೇಳ್ತಾರೆ, ಅವರು ಹೆಜ್ಜೆಯಲ್ಲೂ ಕೂಡ ಅನುಮಾನ ಬರುವಂತ ಅಂಶಗಳೇ ಇರೋದು. ಅಪರಿಚಿತ ಅಥವಾ ಅಸಹಜ ಸಾವಿಗೀಡಾಗಿರುವಂತಹ ಒಂದು ಶವ ಅದೇ ದಿನ ಯಾರಿಗೂ ಅದು ಗೊತ್ತಾಗದೆ ಅಥವಾ ಅವರ ಕುಟುಂಬದವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡದೆ, ಹಾಗಾದ್ರೆ ಒಂದು ಶವ ಅವನೇನು ಬೆತ್ತಲೆ ಆಗಿ ಓಡಾಡ್ಕೊಂಡು ಇರ್ತಾನ? ಹಾಗಾದ್ರೆ ಅವನಲ್ಲಿ ಏನು ದಾಖಲೆಗಳೇ ಇರಲ್ವಾ? ಹಾಗಾದ್ರೆ ಸರ್ಕಾರಿಯ ದಾಖಲೆಗಳು ಯಾವುದೂ ಇರಲ್ವಾ? ಹಾಗಾದ್ರೆ ಅದನ್ನ ಪರಿಶೀಲಿಸುವಂತ ಪ್ರಯತ್ನ ಅಲ್ಲಿನ ಪಂಚಾಯತ್ನ ಅಧಿಕಾರಿಗಳಿರ್ಲಿ, ಪೊಲೀಸ್ ಇಲಾಖೆಗಳನ್ನು ಮಾಡಿಲ್ವಾ? ಹಾಗಾದ್ರೆ ಒಂದೇ ವ್ಯಾಪ್ತಿಯಲ್ಲಿ ಅಷ್ಟೊಂದು ಅಸಹಜ ಸಾವುಗಳು ಆಗಿದೆ ಅನ್ನೋದನ್ನ ಅವ್ರು ಹೇಳ್ತಿದ್ದಾರಲ್ಲ. ಅಸಹಜ ಸಾವಿಗೆ ಈಡಾಗಿರುವಂತಹ ಶವಗಳನ್ನ ಧರ್ಮಸ್ಥಳದಿಂದ ಮಂಗಳೂರಿಗೆ ತಗೊಂಡು ಹೋಗಿದ್ದಾರೆ ಅನ್ನೋದನ್ನ ನೇರವಾಗಿ ಆರೋಪ ಮಾಡ್ತಾರೆ. ಅವ್ರು ಮತ್ತೊಂದು ಹಂತಕ್ಕೆ ಮುಂದುವರಿದು ಹೇಳ್ತಾರೆ, ಇಲ್ಲೇನೋ ಒಂದು ಅಂಗಾಂಗ ಎಕ್ಸ್ಪೋರ್ಟ್ ಆಗ್ತಿದ್ಯಾ ಅನ್ನೋ ವ್ಯಕ್ತಪಡಿಸ್ತಾರೆ. ಒಂದಕ್ಕೊಂದು ಲಿಂಕ್ ಮೂಡ್ತಾನೆ ಇದೆ. ಇದು ಏನು? ಇದೆಲ್ಲದಕ್ಕೂ ಕೂಡ ಒಂದು ಅಂತಿಮ ತಾರ್ಕಿಕ ಅಂತ್ಯ ಆಗ್ಬೇಕಲ್ಲ.
ಪರಿಗಣಿಸಬೇಕಲ್ಲ ಈ ಎಲ್ಲ ಆರೋಪಗಳನ್ನ. ಸಾಕ್ಷಿಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಸಾಕ್ಷಿಗಳನ್ನು ಕೊಟ್ಟಿದ್ರೆ ಅದನ್ನ ಯಾಕೆ ನೀವು ಪರಿಗಣಿಸ್ತಾ ಇಲ್ಲ? ಅದರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಅವ್ರು ಹೇಳುವಂತಹ ಆರೋಪಿಗಳನ್ನ, ಅವ್ರು ಹೇಳುವಂತಹ ಅನುಮಾನಾಸ್ಪದ ವ್ಯಕ್ತಿಯ ಬಗ್ಗೆ ವಿಚಾರಣೆಯನ್ನ ನೀವ್ ಯಾಕೆ ಮಾಡ್ತಾ ಇಲ್ಲ? ಅವ್ರು ಇನ್ನೂ ಕೂಡ ಬಹಳ ಪ್ರಮುಖವಾಗಿ ಆ ಜನಾಗ್ರಹ ಪತ್ರವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಅಲ್ಲಿರುವಂತಹ ಪ್ರಮುಖ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ನೋಡಿ, ಈ ಎಲ್ಲ ಅನುಮಾನಗಳು ಸಹಜವಾಗಿ ಸಾರ್ವಜನಿಕ ವಲಯಕ್ಕೆ ಮೂಡ್ತಾ ಇದೆ. SIT ರಚನೆ ಆಯಿತು, CBI ಇಂದ ಏನೇನೋ ರಿಪೋರ್ಟ್ ಬಂತು. ಅದು ಯಾರು ಸಂತೋಷ್ ರಾವ್ನೇ ನಿಜವಾದ ಅತ್ಯಾಚಾರಿ ಅಂತ ಹೇಳಿದ್ರೋ ಅವರಿಗೆಲ್ಲರೂ ಒಂಥರ ಮುಖಭಂಗ ಆಗುವ ಹಾಗೆ 2023ರಲ್ಲಿ CBI ರಿಪೋರ್ಟ್ ಬಂತು. ದರ್ ಇಸ್ ನೋ ಎವಿಡೆನ್ಸ್ ಟು ಅಕ್ಯೂಸ್ಡ್ ಅನ್ನೋದಕ್ಕೂ ದರ್ ಇಸ್ ನೋ ಎವಿಡೆನ್ಸ್ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನ ಸಂತೋಷ್ ಪುರ ವಕೀಲರಾಗಿರುವಂತಹ ಮೋಹಿತ್ ಕುಮಾರ್ ಅವರು ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ. ಹಾಗಾದ್ರೆ ಯಾಕಿದು? ಹಲವು ಅನುಮಾನಗಳಂತೂ ಬಹಳ ಸ್ಪಷ್ಟವಾಗಿ ಮೂಡ್ತಾ ಇದೆ. ವೀಕ್ಷಕರೇ, ನಾವು ನೋಡ್ತಾ ಇದ್ವಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಯ್ತು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಸ್ಫೋಟಕ ಡೆವಲಪ್ಮೆಂಟ್ ಸೌಜನ್ಯ ಪ್ರಕರಣದಲ್ಲಿ ಆಗಿದೆ. ಅದೇನು ಅಂತ ಹೇಳ್ತೀವಿ ಸಣ್ಣ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ನಾವಾಗಲೇ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಒಂದೇ ಒಂದು ಸ್ಥಳದಲ್ಲಿ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಏನ್ ಆಗ್ತಾ ಇದೆ ಅಂತ. ಇದರ ಮುಂದುವರೆದಂತೆ ವೇದವಲ್ಲಿ ಪದ್ಮಾಲತಾ ಜೊತೆಯಲ್ಲಿ ಆನೆ ಮಾವುತ ನಾರಾಯಣ ಮತ್ತು ಆನೆ ಮಾವುತನ ಸಹೋದರಿ ಯಮುನಾ ಪ್ರಕರಣಗಳು ಕೂಡ ಇಲ್ಲಿ ಚರ್ಚೆಗೆ ಕಾರಣ ಆಗ್ತಿದೆ. ವೇದವಲ್ಲಿ ಪದ್ಮಲತಾ, ಆನೆ ಮಾವುತ ನಾರಾಯಣ ಸೇರಿದಂತೆ ಆನೆ ಮಾವುತ ಸಹೋದರಿ ಯಮುನಾ ಪ್ರಕರಣಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಸೌಜನ್ಯ ಪ್ರಕರಣ ಸೇರಿ ಹಲವು ಪ್ರಕರಣಗಳು ಅದೇ ಸ್ಥಳದಲ್ಲಿ ನಡೆದಿದೆ. ಯಾವುದೇ ಪ್ರಕರಣಗಳಲ್ಲಿ ಅಪರಾಧಿಗಳು ಯಾರನ್ನೋದೇ ಇನ್ನೂ ಪತ್ತೆಯಾಗಿಲ್ಲ. ಸೌಜನ್ಯ ಪ್ರಕರಣದಲ್ಲಿ ಅಮಾಯಕನನ್ನ ಸಿಲುಕಿಸಲಾಗಿದೆ. ಇದು ಪತ್ರದಲ್ಲಿ ಉಲ್ಲೇಖ ಆಗಿರೋದು. ಅಪರಾಧಿಗಳು ಎಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ನೀವು ಪತ್ತೆ ಹಚ್ಚಿ, ನ್ಯಾಯಕ್ಕಾಗಿ ಧ್ವನಿ ಎತ್ತಿದವರಿಗೆ ಕಿರುಕುಳವನ್ನ ನೀಡಲಾಗ್ತಿದೆ. ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಇಲ್ಲಿ ಏನೋ ಷಡ್ಯಂತ್ರ ಆಗ್ತಿದೆ, ಅನುಮಾನಗಳು ಮೂಡ್ತಾ ಇದೆ, ಸರಿಯಾಗಿ ತನಿಖೆ ಆಗಬೇಕು ಅಂತ ಯಾರು ಧ್ವನಿ ಎತ್ತುತ್ತಾರಲ್ಲ ಅವ್ರ ಮೇಲೂ ಕೂಡ ಕಿರುಕುಳವನ್ನ ಕೊಡಲಾಗ್ತಾ ಇದೆ ಅನ್ನೋದು ನಂಗೆ ಹೇಳೋದಕ್ಕೆ ಬೇಜಾರಾಗ್ತಿದೆ. ಶ್ರೀರಾಜ್, ನಿಜವಾಗ್ಲೂ ವೇದವಲ್ಲಿ, ಪದ್ಮಲತಾ, ಆನೆ ಮಾವುತ, ಸೌಜನ್ಯ, ಅನೇಕ ಅಸಹಜ ಸಾವುಗಳು, ತಲೆ ಬುರುಡೆಯಂತೆ ನಿಜಕ್ಕೂ ಏನಾಗ್ತಿದೆ? ಸೊ ನೋಡಿ, ಇಲ್ಲಿವರೆಗೆ ಗಮನ ನೋಡಿ, ಈಗ ಯಾರಾದ್ರೂ ನಿಮ್ಮ ಮೇಲೆ ನಾನು ಆರೋಪ ಮಾಡಿದ್ರೆ ನಿಮ್ಮನ್ನು ವಿಚಾರಣೆ ಕರಿಬೇಕು. ಹೌದು, ನನ್ನನ್ನು ಮತ್ತೆ ವಿಚಾರಣೆ ಕರ್ಕೊಂಡು ನನ್ನನ್ನು ಡ್ರಿಲ್ ಮಾಡೋದಲ್ಲ. ಈಗ ಅಲ್ಲಿ ಆಗ್ತಿರೋದೇ. ಅದನ್ನ ಬಹಳ ಪ್ರಮುಖವಾಗಿ, ಬಹಳ ಗಂಭೀರವಾಗಿ ಸೌಜನ್ಯ ಪರ ಹೋರಾಟಗಾರರು ಅಲ್ಲಿ ಉಲ್ಲೇಖಿಸ್ತಾರೆ. ಅಂದ್ರೆ ನಾವು ಹೇಳುವಂತ ಅಪರಾಧಿಗಳು, ಆರೋಪಗಳನ್ನ ನೀವು ಪರಿಗಣಿಸದೆ ನಮ್ಮನ್ನೇ ಮತ್ತೆ ಮತ್ತೆ ವಿಚಾರಣೆಗೆ ನೀವು ಒಳಪಡಿಸ್ತಾ ಇದ್ದೀರಿ, ನಮ್ಮ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಿ, ನಾವು ಹೇಳುವಂತ ಆರೋಪಿಗಳನ್ನು ಒಬ್ಬರನ್ನಾದ್ರೂ ವಿಚಾರಣೆ ಕರೆದಿದ್ದೀರಾ ಅನ್ನುವಂಥದ್ದನ್ನು ಉಲ್ಲೇಖಿಸ್ತಿದ್ದಾರೆ. ಸೌಜನ್ಯ ಪರ ಹೋರಾಟ ಕೇಳಿದ್ರು ಕೂಡ ನಮಗ್ ಮೈ ಕಿಡಿಯೋದಲ್ಲ, ಅವ್ರನ್ನ ಕೇಳಿ ಅಂತಾರ ಅವರು. ಹೌದು. ಸೊ ಒಟ್ನಲ್ಲಿ ತನಿಖೆಯ ದಾರಿನೇ ತಪ್ತಾ ಇದೆಯಾ? ಅದೇ ಉಲ್ಲೇಖ ಮಾಡಿದ್ರು ಈ ಪತ್ರದಲ್ಲಿ, ಜನಾಗ್ರಹ ಪತ್ರದಲ್ಲಿ. ಯಾರು ನ್ಯಾಯಕ್ಕೋಸ್ಕರ ಧ್ವನಿ ಎತ್ತುತ್ತಾರೆ ಅವ್ರನ್ನ ಕಿರುಕುಳ ಕೊಡ್ತಿದ್ದಾರೆ. ಹಾಗಾದ್ರೆ ಅಷ್ಟೊಂದು ವ್ಯವಸ್ಥಿತವಾಗಿ ಏನಾದ್ರೂ ನಡೀತಾ ಇದೆಯಾ ಅನ್ನೋ ಅನುಮಾನ ಬರ್ತಿದೆಯಲ್ಲ. ನಿಜವಾಗ್ಲೂ ಪ್ರಭಾವ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಹೇಳಿರೋದು ಮತ್ತೆ ಸಾರ್ವಜನಿಕ ವಲಯಕ್ಕೆ ಈ ವಿಷಯಗಳು ಹೆಚ್ಚಾಗಿ ತಲುಪಬೇಕು. ಹೌದು, ಆ ಪ್ರಯತ್ನ ನಾವು ಮಾಡ್ತಿದ್ದೇವೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾರು ಸರಿ ಏನು, ಅಟ್ಲೀಸ್ಟ್ ಒಂದು ತನಿಖೆ ಮಾಡಿ. ಹೌದು, ಸೌಜನ್ಯ ಪರ ಹೋರಾಟಗಾರರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದಾದ್ರೆ ತನಿಖೆ ಮಾಡಿ ಅವ್ರನ್ನಿಗೂ ಒಳಗೆ ಹಾಕಿ. ಹೌದು, ಅವ್ರೇನೋ ದಾರಿ ತಪ್ಪಿಸ್ತಿದ್ದಾರೆ, ಅವರ ಏನೋ ಒಂದು ಬೆಳೆ ಬೇಯಿಸ್ಕೊಳ್ಳೋದು ಪ್ರಯತ್ನ ಮಾಡ್ತಾರೆ, ಅವ್ರ ಮೇಲೂ ಕ್ರಮ ಆಗ್ಲಿ. ಈ ಪ್ರಕರಣವನ್ನು ಯಾರು ಅವ್ರವ್ರ ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಂತಾರೆ ಅವ್ರ ಮೇಲೂ ಕ್ರಮ. ನಮ್ಮ ಆಗ್ರಹ ನ್ಯಾಯ ಬೇಕಾ ಹೆಣ್ಮಗಳಿಗೆ? ಸೌಜನ್ಯ ಪಾಪ ಹುಡುಗಿ ಎಷ್ಟು ಕಾಲೇಜಿಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಆಕೆ ಈ ರೀತಿಯ ಒಂದು ದುರಂತ ಸಾವನ್ನು ಕಾಣ್ತಾರೆ. ಮತ್ತೊಂದು ಅಪ್ಡೇಟ್ ಕೂಡ ನಾವು ಗಮನಿಸ್ತಾ ಇದ್ವಿ. ತಾಂತ್ರಿಕ ಅಡಚಣೆಯ ಕುಂಟು ನೆಪವನ್ನ ಹೇಳಲಾಗ್ತಿದೆ. ಇಲ್ಲಿ SIT ತನಿಖೆಯನ್ನ ಕಾಟಾಚಾರಕ್ಕೆ ಮಾಡಲಾಗ್ತಿದೆ. ಸರ್ಕಾರ ಪ್ರಮುಖರ ಹೇಳಿಕೆಗಳೇ ಇದಕ್ಕೆ ಪ್ರಮುಖ ಸಾಕ್ಷಿಯಾಗಿರೋದು. ಸ್ವತಂತ್ರ ಪತ್ರಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಅನ್ನುವಂತ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಗೂಂಡಾ ಪಡೆ ತನ್ನ ಅಟ್ಟಹಾಸವನ್ನ ಮುಂದುವರಿಸಿದೆ. ಸತ್ಯವನ್ನ ವರದಿ ಮಾಡುವಂತಹ ಪತ್ರಕರ್ತರು ಎಲ್ಲರೂ ಕೂಡ ಭಯ ಭೀತಿಯಲ್ಲಿದ್ದಾರೆ ಅನ್ನೋ ಅಂಶವನ್ನ ಸೌಜನ್ಯ ಪರ ಹೋರಾಟಗಾರರು ಜನಾಗ್ರಹ ಮಾಡಿರುವಂತಹ ಒಂದು ಪತ್ರದಲ್ಲಿ ಸುದೀರ್ಘವಾಗಿ ಈ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಒಂದು, ಟೆಕ್ನಿಕಲ್ ಆಗಿ ಅಲ್ಲೆಲ್ಲ ಸಮಸ್ಯೆಗಳಿದೆ ಅನ್ನುವಂತ ಒಂದಿಷ್ಟು ಕುಂಟು ನೆಪ ಹೇಳುತ್ತಿದ್ದಾರೆ. SIT ತನಿಖೆಯನ್ನ ಕಾಟಾಚಾರಕ್ಕೆ ಇವರು ಮಾಡ್ತಿದ್ದಾರೆ. ಸರಿಯಾದ ದಾರಿಯಲ್ಲಿ SIT ತನಿಖೆ ಸಾಗ್ತಾ ಇಲ್ಲ.
ನಾವೇ ಆಗ್ರಹ ಮಾಡಿದ್ವಿ, ಇಂಥ ಅಧಿಕಾರಿಗಳೇ ಬೇಕು, ಇವರ ನೇತೃತ್ವನೇ ಬೇಕು, ನಿಮ್ಮ ಮೇಲೆ ನಮಗೆ ಭರವಸೆ ಇದೆ ಅನ್ನೋದಾಗ ಹೇಳಿದ್ರು. ಆದ್ರೆ ಇಲ್ಲಿ ತನಿಖೆ ಕಾಟಾಚಾರಕ್ಕಾಗ್ತಿದೆ. ಜೊತೆಯಲ್ಲಿ ಮಾಧ್ಯಮ, ಪತ್ರಕರ್ತರು ಯಾರು ಧ್ವನಿ ಎತ್ತುತ್ತಾರೋ ಅವ್ರ ಮೇಲೆ ಹಲ್ಲೆಗೆ ಮಾಡ್ತಾರೆ, ಮಾರಣಾಂತಿಕ ಹಲ್ಲೆ. ನೋಡಿ, ನಮ್ಮ ದೇಶದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ಆಗೋದೇನು ಹೊಸದಲ್ಲ. ಇಂಡೆಕ್ಸ್ ನೋಡಿ ಲೆಕ್ಕಾಚಾರ ಹಾಕಿದ್ರೆ ನಾವು ಕೆಳಗಿದ್ದೀವಿ. ಸೊ ಒಂದು ಸೌಜನ್ಯ ಪ್ರಕರಣ ಅಂದಾಗ ಒಬ್ಬೊಬ್ರು ಒಂದ್ ರೀತಿ ಹೇಳ್ತಾರೆ, ಒಂದ್ ರೀತಿ ಎಲ್ಲೋ ಬರೀ ಷಡ್ಯಂತ್ರ, ಇದು ಬರೀ ಸುಳ್ಳು, ಯಾರ್ಯಾರು ಸಾಕ್ಷಿದಾರರು ಬರ್ತಾರೆ, ಇವನು ಸುಳ್ಳು, ಅವನು ಬರೀ ಸುಳ್ಳು. ಮತ್ತೊಂದ್ ಕಡೆ ನಾವು ಗಮನಿಸಬೇಕು, ಸತ್ಯ ಬೇಕು. ಹಾಗಾದ್ರೆ ಯಾವುದು ಸತ್ಯ? ಆ ಸತ್ಯ ಹೊರಬೇಕು ಅಂತ ಅಕ್ಷರಗಳ ಮೂಲಕವಾಗಿ ಕುಟುಕಿ ಸರ್ಕಾರದ ಕಿವಿಯನ್ನ ಹಿಂಡಿ ಇಲ್ಲಿ ಏನಾಗ್ತಿದೆ ಅಂತ ಬಡಿದೆಬ್ಬಿಸುವಂತ ಕೆಲಸ ಮಾಧ್ಯಮ ಮಾಡ್ತಿದೆ. ಹಾಗಾಗಿ ನೇರವಾಗಿ ಕೇಳೋದು, ಸರ್ಕಾರ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅಂತ. ನೋಡಿ ಶ್ರೀರಾಜ್, ನಾವು ಇಲ್ಲಿ ಗಮನಿಸ್ತಾ ಇದ್ವಿ, ಅವರು ಉಲ್ಲೇಖ ಮಾಡ್ತಾರೆ, SIT ಮೇಲೆ ನಂಬಿಕೆ ಇತ್ತು, SIT ನಂಬಿಕೆ ಕಳ್ಕೊಂತಾ ಇದೀವಿ, ಕಾಟಾಚಾರಕ್ಕೆ ಮಾಡ್ತಿದ್ದಾರಾ ಅಂತ. ಈ ಕಾಟಾಚಾರಕ್ಕೆ ಮಾಡ್ತಿದ್ದಾರ ಅಂತ ಅನುಮಾನ ಅವ್ರಿಗೆ ಮೂಡೋದಕ್ಕೆ ಏನ್ ಕಾರಣ ಆಗಿರ್ಬೋದು? ಪ್ರಮುಖವಾಗಿ ಅವರು ಒಂದಿಷ್ಟು ಜನ ಹೊಸ ದೂರುದಾರರು ಬಂದಾಗ, ಚಿನ್ನಯ್ಯನ ಹೊರತಾಗಿ ಒಂದಿಷ್ಟು ದೂರುದಾರರು ಬಂದಾಗ ಅವ್ರು ಕೊಟ್ಟಿರುವಂತ ಕಂಪ್ಲೇಂಟ್ ಗಳನ್ನ ಇವರು ಸ್ವೀಕರಿಸಲಿಲ್ಲ. ಅಂದ್ರೆ ದೂರನ್ನು ಸ್ವೀಕರಿಸಿದ್ದಾರೆ, ಅದನ್ನು ಪರಿಗಣಿಸಲಿಲ್ಲ. ಒಂದು ವಿಚಾರ. ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಈಗ ಬಂಗ್ಲೆಗುಡ್ಡೆಯ ವಿಷಯ ಬಂತು. ಬಂಗ್ಲೆಗುಡ್ಡೆಯಲ್ಲಿ ಉತ್ಖನನ ಕಾರ್ಯ ಮಾಡೋದಕ್ಕೆ ಅಥವಾ ಈ ಉತ್ಖನನ ಕಾರ್ಯ ಏನು ಮಾಡ್ತಿದ್ರು ಈ ಚಿನ್ನಯ್ಯ ಹೇಳಿರುವಂತಹ ಪ್ಲೇಸ್ ಗಳಲ್ಲಿ ಅದನ್ನ ನಿಲ್ಲಿಸಿದ್ದಾರೆ ಈಗ. ಸೊ ಆ ಉತ್ಖನನ ಕಾರ್ಯವನ್ನ ಯಾಕೆ ನಿಲ್ಲಿಸಿದ್ದೀರಿ? ಯಾರ ಒತ್ತಡದ ಮೇಲೆ, ಯಾರ ಪ್ರಭಾವದ ಮೇಲೆ? ಸೊ ಇದೆಲ್ಲವೂ ಕೂಡ ಸಾರ್ವಜನಿಕ ವಲಯಕ್ಕೆ ಒಂದು ಆತಂಕ ಮೂಡ್ತಾ ಇದೆ. ಸೊ ಈ ಎಲ್ಲ ಪ್ರಕರಣಗಳು ಮತ್ತೆ ಮುಚ್ಚ ಹಾಕುವಂತ ಪ್ರಯತ್ನವನ್ನ ಸರ್ಕಾರ ಮತ್ತು SIT ಮತ್ತು ಪ್ರಭಾವಿಗಳೆಲ್ಲ ಸೇರ್ಕೊಂಡು ಮಾಡ್ತಿದ್ದಾರಾ ಅನ್ನುವಂತ ಅನುಮಾನದ ಮೂಲಕ ಈ ಪತ್ರದ ಮೂಲಕ ಅವರನ್ನು ಉಲ್ಲೇಖಿಸ್ತಾ ಇದ್ದಾರೆ, ಆ ಎಲ್ಲ ವಿಷಯಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ. ನೋಡಿ, ಸಹಜವಾಗಿ ಸರ್ಕಾರನೇ ಹೇಳ್ತು, ಗೃಹ ಮಂತ್ರಿ ಅವರೇ ಹೇಳಿದ್ರು, ಸದ್ಯಕ್ಕೆ ಉತ್ಖನನ ಕಾರ್ಯವನ್ನು ನಿಲ್ಲಿಸ್ತಾ ಇದ್ದೀವಿ. ಆಮೇಲೆ SIT ಕೂಡ, SIT ಅಧಿಕೃತ ಮಾಹಿತಿಯ ಪ್ರಕಾರ ಏನ್ ಹೇಳ್ತಾ ಇದೆ ಕೇಳಿದ್ರೆ, ನಮ್ಗೆ ಇಷ್ಟೊಂದು ತಾಂತ್ರಿಕ ಸಮಸ್ಯೆಗಳಿದೆ, ಚಿನ್ನಯ್ಯ ಹೇಳಿರುವಂತಹ ಪ್ಲೇಸ್ಗಳಲ್ಲಿ ನಮ್ಗೆ ಸಿಕ್ಕಿಲ್ಲ. ಆಮೇಲೆ ನಮ್ ಬಂಗ್ಲೆಗುಡ್ಡೆಯಲ್ಲಿ ಉತ್ಖನನ ಕಾರ್ಯ ಮಾಡೋದಕ್ಕೆ ನಮ್ಗೆ ಅಲ್ಲಿ ಯಾರು ಸೂಚಿಸಿಲ್ಲ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಇವೆಲ್ಲವೂ ನಾವು ಹೋಗಿ ಅಗೆದು ತೆಗೆಯೋದಕ್ಕೆ ಆಗಲ್ಲ ಅನ್ನುವಂತಹ ಕುಂಟು ನೆಪಗಳನ್ನ ಹೇಳ್ತಿದ್ದಾರೆ SIT ಅವರು ಅನ್ನೋದನ್ನ ಅವರು ಪತ್ರದ ಮೂಲಕ ಇಂಡೈರೆಕ್ಟ್ಲಿ ಹೇಳ್ತಿದ್ದಾರೆ. ಆ ಎಲ್ಲ ವಿಷಯಗಳು ಒಂದು ತಾಂತ್ರಿಕ ಟೆಕ್ನಿಕಲ್ ಸಮಸ್ಯೆ, ಅವೆಲ್ಲವೂ ಕೂಡ SITಗೆ ಇರಬಹುದು. ಆ ಎಲ್ಲ ತಾಂತ್ರಿಕ ಸಮಸ್ಯೆಗಳನ್ನ ಬಗೆಹರಿಸುವವರು ಯಾರು? ಸರ್ಕಾರ ಮಾಡಬೇಕು. ಸರ್ಕಾರ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ? ಈ ಎಲ್ಲ ಇದೊಂದು ಗಂಭೀರವಾದಂತ ಪ್ರಕರಣ, CBI ತನಿಖೆ ಆಗಿರುವಂತ ಪ್ರಕರಣ, CID ತನಿಖೆ ಆಗಿರುವಂತ ಪ್ರಕರಣ, CID ತನಿಖೆ ಆಗಿರುವಂತ ಗಂಭೀರ ಅಪರಾಧ ಪ್ರಕರಣವೇ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಅನುಮಾನ ಮತ್ತೆ ಬರ್ತಾ ಇದೆ. ಜೊತೆಯಲ್ಲಿ ಮತ್ತೊಂದು ಮೇಜರ್ ಅಪ್ಡೇಟ್ ಕೂಡ ಈ ಸಂದರ್ಭದಲ್ಲಿ ಲಭ್ಯವಾಗ್ತಿದೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಮೇಲ್ಮನವಿಯ ಅರ್ಜಿ ಸಲ್ಲಿಕೆಯಾಗಿದೆ. ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಕೀಲ ಮೋಹಿತ್ ಕುಮಾರ್ ಅವರು. ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯ ವಿಚಾರಣೆಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ನಲ್ಲಿ ಈಗ ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿದೆ. ಮುಂದೆ ಯಾವ ತಿರುವು ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಆಶಯ. ಜೊತೆಯಲ್ಲಿ ನಾವು ಆಗ್ಲೇ ಮಾತನಾಡ್ತಿದ್ವಿ, ಈಗ ನಮ್ಮ ಇಡೀ ರಾಜಕೀಯದಲ್ಲಿ ಸದ್ದು ಮಾಡ್ತಿರೋ ವಿಚಾರ ಅಂತಂತಂದ್ರೆ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತದ್ದು, ಅದುವೇ RSSನ ಕಾರ್ಯಚಟುವಟಿಕೆಗಳಿಗೆ ಲಗಾಮ್ ಹಾಕುವಂತ ವಿಚಾರ. ಅಂದ್ರೆ ಅವರು ಪ್ರಸ್ತಾಪ ಮಾಡಿರುವಂತದ್ದು ಎಲ್ಲಾ ಸಂಘ ಸಂಸ್ಥೆಗಳ ಚಟುವಟಿಕೆಗೆ ಕಂಪ್ಲೀಟ್ ಮೂಗ್ದಾರ ಹಾಕಿರೋದು. ಅದರಲ್ಲೂ ಕೂಡ ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅಂತಂದ್ರೆ, ಚಿತ್ತಾಪುರದಲ್ಲಿ ಭಗವಧ್ವಜವನ್ನ, ಈ ಬ್ಯಾನರ್ ಅನ್ನ ತೆರವು ಮಾಡಿರುವಂತ ವಿಚಾರ ಬಹಳಷ್ಟು ಚರ್ಚೆ ಕಾರಣ ಆಗಿದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಭಗವಧ್ವಜ ಬ್ಯಾನರ್ ಅನ್ನ ತೆರವು ಮಾಡಿರುವಂತದ್ದು. ಈ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೊದಲು ಇವರು ಅನುಮತಿಯನ್ನ ಪಡ್ಕೊಂಡಿದ್ದಾರಾ ಕಾರ್ಯಕ್ರಮ ಆಯೋಜನೆ ಮಾಡಿದವರು? ನಮ್ಮ ಪಕ್ಷದ ಬ್ಯಾನರ್ ಅನಧಿಕೃತ ಹಾಕಿದ್ದಕ್ಕೆ ನಾವು ಫೈನ್ ಕಟ್ಟಿದ್ದೀವಿ, ಕಮಿಷನರ್ ನನಗೆ ಫೈನ್ ಹಾಕಿದ್ರು ಅಂತ ಇದು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿರೋ ಮಾತು. ಆದರೆ RSS ಪಥ ಸಂಚಲನಕ್ಕೆ ಅನುಮತಿಯನ್ನ ಪಡ್ಕೊಂಡಿರಲಿಲ್ಲ. ಮಾಹಿತಿ ನೀಡಿ ಸುಮ್ಮನೆ ಲೆಟರ್ ಅನ್ನು ಕೊಟ್ಟಿದ್ದಾರಷ್ಟೇ, ಪರ್ಮಿಷನ್ ಇಲ್ಲ. ಮಾಹಿತಿ ಕೊಡೋದಲ್ಲ, ಅನುಮತಿಯನ್ನ ಕೇಳಬೇಕು ಅಂತ ಈ ವಿಚಾರದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿರೋದು, ಸ್ಪಷ್ಟನೆಯನ್ನ ಕೊಟ್ಟಿರೋದು. ಅಂದ್ರೆ ಚಿತ್ತಾಪುರದಲ್ಲಿ ಅವರು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು, ನಂತರದಲ್ಲಿ ಈಗ ಜಟಾಪಟಿ ಆಗ್ತಿರೋದು, ಅಲ್ಲಿ ಬಂದು ಪೊಲೀಸರು ತೆರವು ಮಾಡ್ತಾರೆ. ಅದೇ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತನಾಡಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ.
ಜೊತೆಯಲ್ಲಿ ನಾವು ಇನ್ನೊಂದು ಕೂಡ ಗಮನಿಸಬೇಕಿಲ್ಲ, ಯಾಕಂತಂದ್ರೆ ಈ ಕಾರ್ಯಕ್ರಮಕ್ಕೆ ಅವ್ರು ಹೇಳ್ತಾ ಇರುವಂತದ್ದು ಅನುಮತಿಯನ್ನ ಇವರು ಪಡ್ಕೋಬೇಕಿತ್ತು, ಇವರು ಒಂದು ಲೆಟರ್ ಕೊಟ್ಟಿದ್ದಾರಷ್ಟೇ. ಇದಕ್ಕೆ ತಿರುಗೇಟನ್ನ ಕೊಡ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ನೋಡಿ ಯಾವ ಸರ್ಕಾರ ಇದೆ, ಇವ್ರು ಏನು ಮಾಡ್ತಿದ್ದಾರೆ, ಲೆಟರ್ ಸಮೇತವಾಗಿ ಕೊಡ್ತಾರೆ. ಅಂದ್ರೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ವಿಧೇಯಕಗಳಿದ್ರು. ಸೊ ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನ ಕೇಳ್ಬರೋಣ. ಹೆಚ್ಚು ಕಮ್ಮಿ ಆದರೆ ಈ 10 ಜನ ಜವಾಬ್ದಾರಿ ಇದ್ದಾರೆ, ಕೇಳತ್ತಪ್ಪ ಸರ್. ವಾಟ್ ಇಸ್ ದ ಪ್ರಾಬ್ಲಮ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. RSS ಬ್ಯಾನರ್ ಇರ್ಬೋದು, RSSನ ಧ್ವಜ ಇರ್ಬೋದು, ಅಥವಾ RSSನ ಪಥಸಂಚಲನ ಇರ್ಬೋದು. ಪರ್ಮಿಷನ್ ತಗೊಳ್ಳಿ ಅಂತ ಕೇಳಿ, ಪರ್ಮಿಷನ್ ತಗೊಂಡಿದ್ದಾರಾ? ಈಗ ಅನುಮತಿ ಕೇಳಿಲ್ಲ, ಮಾಹಿತಿಯನ್ನು ನೀಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿರೋದು. ಅನುಮತಿ ಕೇಳ್ರಪ್ಪ, ಅನುಮತಿ ಕೇಳಿ. ನಾವು ಇಂಥ ಸಂಘಟನೆಯಿಂದ ಇರೋದು, ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಜನ ಸೇರ್ತಾ ಇದ್ದೀವಿ, ಇದು ನಮ್ಮ ಉದ್ದೇಶ ಇದು ಇದೆ, ಶಾಂತಿಯುತವಾಗಿ ಮಾಡ್ತೀವಿ. ಈ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ 10 ಜನ ಜವಾಬ್ದಾರಿ ಇದ್ದಾರೆ, ಕೇಳತ್ತಪ್ಪ ಸರ್. ವಾಟ್ ಇಸ್ ದ ಪ್ರಾಬ್ಲಮ್? ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಏನು RSS ಫ್ಲಾಗ್ ಏನು ನ್ಯಾಷನಲ್ ಫ್ಲಾಗ್ ಏನ್ರಿ? ನ್ಯಾಷನಲ್ ಫ್ಲಾಗಾ? ಅನಧಿಕೃತವಾಗಿ ಹಾಕ್ಬಿಟ್ಟು ಇವಾಗ ನನ್ನ ಮೇಲೆ ಗುಬ್ಬೆ ಕೊಡಿಸ್ತಾರಾ? ಮತ್ತೊಂದಿಷ್ಟು ಮಹತ್ವದ ಬೆಳವಣಿಗೆ ಕೂಡ ಈ ಪ್ರಕರಣ ಬೇರೆ ಬೇರೆ ಆಯಾಮ ಪಡ್ಕೊಂತಿದೆ. ಅದರಲ್ಲಿ RSS ಅನ್ನ ನಿಷೇಧ ಮಾಡಬೇಕು ಅನ್ನೋದಾಗಿ ದೇವೇಗೌಡರು ಹೇಳಿದ್ರು. RSS ನಿಷೇಧಿಸಬೇಕಂತ ದೇವೇಗೌಡರು ಹೇಳಿದ್ರು. ದೇವೇಗೌಡರ ಮಾತನ್ನ ಈಗ ನೆನಪಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ದೇವೇಗೌಡರು RSS ಅನ್ನ ನಿಷೇಧ ಮಾಡೋದಕ್ಕೆ ಆಗ್ರಹಿಸಿದ್ರು. ಯಾವಾಗ 25 ವರ್ಷಗಳ ಹಿಂದೆ ನೀಡಿದಂತಹ ದೇವೇಗೌಡರ ಹೇಳಿಕೆಯನ್ನ ಈಗ ಉಲ್ಲೇಖಿಸುತ್ತಿದ್ದಾರೆ. ಪತ್ರಿಕೆಯೊಂದರ ತುಣುಕನ್ನ ಉಲ್ಲೇಖಿಸಿ ಖರ್ಗೆ ಅವರೀಗ ಪೋಸ್ಟ್ ಮಾಡಿದ್ದಾರೆ. ಪಳೆಯುಳಿಕೆಯಂತಹ ಮಾತನ್ನ ಈಗ ನೆನಪಿಸಿದ್ದಾರೆ ಖರ್ಗೆ ಅವರು. ಇದು ಈಗ ಬಹಳಷ್ಟು ಚರ್ಚೆ ಕೂಡ ಕಾರಣ ಆಗ್ತಿರುವಂತದ್ದು. ಈಗಾಗಲೇ ಒಂದು ಕಡೆ RSS ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕೆನ್ನೋ ಚರ್ಚೆ ಬೇರೆ ಬೇರೆ ಆಯಾಮ ಪಡ್ಕೊಳ್ತು. ಅವ್ರು ಹೇಳ್ತಿದ್ರು, ನೀವು ಸರ್ದಾರ್ ಅವ್ರ ವಿಚಾರ ಹೇಳ್ತಿದ್ರಿ, ಈ ಹಿಂದೆ 3 ಸಲ ಬ್ಯಾನ್ ಆಗಿತ್ತು ಎಲ್ಲ. ಜೊತೆಲಿ ಈಗ ಬಿಜೆಪಿ ಮತ್ತು JDS ಈಗ NDA ಭಾಗವಾಗಿ ದೋಸ್ತಿ ಪಡೆಗಳಾಗಿದ್ದಾರೆ. ದೇವೇಗೌಡರು ಈ ಹಿಂದೆ ಆಡಿರುವಂತ ಮಾತನ್ನ ಈಗ ಪ್ರಸ್ತಾಪ ಮಾಡಿ, ಅಂದ್ರೆ JDS ಕೂಡ ಈಗ ಬ್ಯಾಟಿಂಗ್ ಮಾಡ್ತಿತ್ತು RSS ವಿಚಾರವಾಗಿ. ಅದಕ್ಕೊಂದು ರೀತಿ ರಾಜಕೀಯವಾಗಿ ಟಕ್ಕರ್ ಕೊಡೋದಕ್ಕೆ ಈ ಎಲ್ಲ ಹಳೆಯ ಹೇಳಿಕೆಗಳಿತ್ತು. ದೇವೇಗೌಡರೇ ಹಿಂಗೆ ಹೇಳಿದ್ರೆ ನೋಡಿ ನೋಡಿ ಅನ್ನೋದಾಗಿ ಇವ್ರಿಗೆ ಟಾಂಗ್ ಕೊಡು. ಪೊಲಿಟಿಕ್ಸ್ ಬಿಟ್ರೆ ಮತ್ತೇನಲ್ಲ, ಇದು ಪೊಲಿಟಿಕ್ಸ್ ಬಿಟ್ರೆ ಮತ್ತೇನಲ್ಲ. ಮತ್ತೆ JDS ಈಗ ಕಳೆದ ಲೋಕಸಭಾ ಚುನಾವಣೆಯಿಂದ ಬಿಜೆಪಿಯ NDA ನೇತೃತ್ವದ ಪಕ್ಷದಲ್ಲಿ ಭಾಗಿಯಾಗಿರುವ ಕಾರಣಕ್ಕೋಸ್ಕರವಾಗಿ ನೋಡಿ, ಕಾಂಗ್ರೆಸ್ ಕೆಲವು ತಿಂಗಳ ಹಿಂದೆ, ಅಂದ್ರೆ ಕೆಲವು ತಿಂಗಳು ಅನ್ನೋದಕ್ಕಿಂತ ಕೆಲವು ದಿನಗಳ ಹಿಂದೆ, ಕೆಲವು ತಿಂಗಳ ಹಿಂದಲೂ ಟೀಕೆ ಮಾಡ್ತಾ ಬರ್ತಿತ್ತು ಕುಮಾರಸ್ವಾಮಿ ಮತ್ತೆ JDS ನ ಬಗ್ಗೆ. ಇತ್ತೀಚೆಗೆ ನೋಡಿ, ಕುಮಾರಸ್ವಾಮಿ ಅವರ ಫೋಟೋವನ್ನ RSS ಗಣವೇಶಕ್ಕೆ ಹೋಗಿ ಅವರ ಪೋಸ್ಟರ್ ಮಾಡೋದು. ಆಮೇಲೆ JDS ಅನ್ನ ಜನತಾದಳ ಸೆಕ್ಯುಲರ್ ಅನ್ನೋದನ್ನ JDS ಜನತಾದಳ ಸರ್ಫಾನ್ ಅನ್ನೋದನ್ನು ಕೂಡ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಟೀಕೆ ಮಾಡ್ತಾ ಹೋಗ್ತು. ಸೊ ಇವೆಲ್ಲವೂ ಕೂಡ ನೋಡಿ, ದೇವೇಗೌಡರು ಅದನ್ನು ಬಹಳ ಪ್ರಮುಖವಾಗಿ ಆ ಪೋಸ್ಟ್ ಅಲ್ಲಿ ಉಲ್ಲೇಖಿಸ್ತಾರೆ. ಕೆಲವು ಪಳೆಯುಳಿಕೆಯ ಹೇಳಿಕೆಗಳು ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೇನೆ, ಬಿಜೆಪಿ ಅವ್ರಿಗೆ ನೆನಪಿಸ್ತಾ ಇದ್ದೇನೆ ಅಂತ. ನಿಮ್ಮ ಜೊತೆಗೆ ಪಾಲ್ಪಡೆದಂತಹ JDS ನ ಹಿರಿಯ ವರಿಷ್ಠ ನಾಯಕ ಹೇಳಿರೋದನ್ನೇ ನೀವು ಗಮನಿಸಿ ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಒಂದು ರಾಜಕೀಯವಾಗಿ ಟಕ್ಕರ್ ಕೊಡುವಂತ ಪ್ರಯತ್ನವನ್ನ, ಹಳೆಯ ಒಂದು ಹೇಳಿಕೆಯನ್ನ ಉಲ್ಲೇಖಿಸಿ ಕಳೆದ 25 ವರ್ಷಗಳ ಹಿಂದೆ ಹೇಳಿರುವಂತ ದೇವೇಗೌಡರು ಹೇಳಿರುವಂತದನ್ನ ಉಲ್ಲೇಖಿಸಿ ಈಗ ಟೀಕೆ ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ಒಂದು ಪ್ರತಿ ಟೀಕೆಗಳನ್ನು ಆಗ್ತಾ ಹೋಗುತ್ತೆ, ಚಕಮಕಿ ನಡೀತಾ ಇದೆ. ಗೊತ್ತಿಲ್ಲ ಇದು ಯಾವಾಗ ಕೊನೆಗೊಳ್ಳುತ್ತೋ ಅನ್ನೋದಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸರ್ದಾರ್ ಪಟೇಲ್ ಅವರು ಆರಂಭಿಕವಾಗಿ ನಾವು ಒಪ್ಕೊಂಡಿದ್ರು ಅಂತ ಅವ್ರು ಹೇಳೋದು, ಇವ್ರ ಅಲ್ಲ ಅನ್ನೋದು, ಬ್ಯಾನ್ ಮಾಡಿರೋದು ಇವ್ರಂತ ಹೇಳೋದು, ಇವೆಲ್ಲವೂ ಕೂಡ ನಡೀತಾನೆ ಇದೆ. ಸೊ ಜೊತೆಲಿ ಈಗ ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಅಂದ್ರೆ ನಾವು RSS ಅನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಅನ್ನೋ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ RSS ಅನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಮೈಸೂರಿನಲ್ಲಿ CM ಸಿದ್ದರಾಮಯ್ಯನವರು ಈ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಸಂಘ ಸಂಸ್ಥೆಗಳಾದರೂ ಕೂಡ ಅನುಮತಿ ಮುಖ್ಯ ಆಗಿರುತ್ತೆ, ಅನುಮತಿ ಪಡ್ಕೊಳ್ಬೇಕು. ಜಗದೀಶ್ ಶೆಟ್ಟರ್ ಸುತ್ತೋಲೆಯನ್ನ ಹೊರಡಿಸಿದ್ರು ಈ ಹಿಂದೆ 2013. ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಅಷ್ಟೇ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲೂ ಕೂಡ ನಾವು ಗಮನಿಸಬೇಕು, ಅನೇಕ ವಿಚಾರ ರಾಜಕೀಯದ ಇಲ್ಲಿದೆ. ಅಂದ್ರೆ ಸಿದ್ದರಾಮಯ್ಯನವರೀಗ ಹೇಳ್ತಾ ಇರುವಂತದ್ದು RSS ಅಂತ ನಾವು ಬಳಕೆ ಮಾಡಿಲ್ಲ, ಸಂಘ ಸಂಸ್ಥೆ ಅಂತ. ಬನ್ನಿ ಸಿದ್ದರಾಮಯ್ಯನವರ ಮಾತನ್ನು ಮೊದಲು ನಾವು ಕೇಳಿಸ್ಕೊಂಡ್ ಬರೋಣ. ನೋಡಪ್ಪ, ನಾವು ಮಾಡಿರೋದು
ಯಾವುದೇ ಆರ್ಗನೈಸೇಷನ್ನು ಪರ್ಮಿಷನ್ ಇದು ಹಿಂದೆನೇ ಮಾಡಿತ್ತು, ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು, ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ, ಯಾಕ್ರಿ ಮಾಡಲಿಲ್ಲ ವಿರೋಧನ? ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೇನು ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು ಅಷ್ಟೇ. ಎಸ್, ನಾವು ಗಮನಿಸ್ತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿಗಳ ಮಾತನ್ನ. ಅವ್ರು ಹೇಳ್ತಾ ಇದ್ರು, ನೋಡಿ ಅನುಮತಿ ಪಡ್ಕೊಳ್ಬೇಕು, RSS ಅಂತ ಇಲ್ಲ, ಯಾವುದೇ ಸಂಘ ಸಂಸ್ಥೆಗಳಾದ್ರೂ ಕೂಡ ಪರ್ಮಿಷನ್ ಬೇಕು, ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ನಾವು ಟಾರ್ಗೆಟ್ ಮಾಡ್ತಿಲ್ಲ ಅಂತ. ಶುರುವಾಗಿದ್ದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು RSS ಚಟುವಟಿಕೆಗಳಿಗೆ ಬ್ರೇಕ್ ಬೀಳಬೇಕು, ಅನುಮತಿ ಪಡಿಬೇಕು, ನೋಡಿ ಹಿಂಗಿದೆ ಒಂದು ಕ್ರಮ ಆಗಬೇಕು ಅಂದ್ರೆ, ನಂತರ ಬಂದಿದ್ದೇನು ಯಾವ ಮಾದರಿ? ತಮಿಳುನಾಡಿನ ಮಾದರಿ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಒಟ್ಟಲ್ ರಾಜಕೀಯ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೆ ಈಗ ಆರೋಪ ಪ್ರತ್ಯಾರೋಪ, ಅವ್ರಿಗೆ ಇವ್ರು ಕೌಂಟರ್ ಕೊಡೋದು, ಅವ್ರಿಗೆ ತಿರುಗೇಟು ಕೊಡೋದು. ಜಗದೀಶ್ ಶೆಟ್ಟರ್ ಹೊರಡಿಸಿರುವಂತಹ ಸುತೋಲೆಯನ್ನ ಸಿಎಂ ಸಿದ್ದರಾಮಯ್ಯನವರು ಇವರು ಉಲ್ಲೇಖಿಸ್ತಾರೆ. ಸೊ ಕಳೆದ ಸಂದರ್ಭದಲ್ಲಿ ಟಿಪ್ಪು, ಆ ನಂಜೇಗೌಡ, ಉರಿಗೌಡ ಅದೆಲ್ಲ ಚರ್ಚೆ ಆದಾಗ್ಲೂ ಕೂಡ ಕಾಂಗ್ರೆಸ್ನವರು ಏನು ಉಲ್ಲೇಖ ಮಾಡಿದ್ರು, ಯಡಿಯೂರಪ್ಪನವರು ಟಿಪ್ಪು ಖಡ್ಗವನ್ನ ನಾನು ಕರ್ನಾಟಕ ತಂದಿದ್ದೇನೆ ಅನ್ನೋದನ್ನ ಹೇಳಿಲ್ವಾ? ಜಗದೀಶ್ ಶೆಟ್ಟರು ಟಿಪ್ಪು ಪುಸ್ತಕಕ್ಕೆ ಮುನ್ನಡಿ ಬರ್ದಿಲ್ವಾ? ಸೊ ಹಾಗಾದ್ರೆ ಆಗ ಇಲ್ಲದೆ ಇರುವಂತ ಟಿಪ್ಪು ಬಗೆಗಿನ ದ್ವೇಷ ಈಗ ಯಾಕೆ ಮೂಡ್ತು ಅಂತ ಕೇಳಿದ್ರು. ಈಗ ಅದೇ ತರದ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದಾಗ ಈ ರೀತಿಯ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು, ನಾವು ಅದನ್ನು ಅನುಷ್ಠಾನಕ್ಕೆ ತರ್ತಿದ್ದೇವೆ ಅಂತ. ಸೊ ನೋಡಿ, ಎಲ್ಲವೂ ಕೂಡ ಕಾಲ ಬದಲಾದ ಹಾಗೆ ಎಲ್ಲವೂ ಬದಲಾಗುತ್ತೆ, ಮತ್ತೆ ಪ್ರತಿ ಏಟುಗಳನ್ನು ನೀಡೋದಕ್ಕೆ, ತಪರಾಕಿ ನೀಡೋದಕ್ಕೆ ಇದೊಂದು ಅವಕಾಶ ಅಂತ ಆಗುತ್ತೆ. ಜೊತೆಯಲ್ಲಿ ಈಗ ಅನೇಕ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ನಾಯಕರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನೇನು ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. RSS ಅವರೇನೋ ಪಥಸಂಚಲನಕ್ಕೆ ರೆಡಿ ಆಗ್ತಿದ್ದಾರೆ. ಅಶೋಕಣ್ಣ, ನಿಮ್ಮ ಮಕ್ಕಳನ್ನ ಗಣವೇಶ ಹಾಕ್ಸಿ. ಚಲವಾದಿ ನಾರಾಯಣ ಸ್ವಾಮಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. ಅಶ್ವತ್ಥನಾರಾಯಣಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. CT ರವಿ ಅಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. ಯತ್ನಾಳ್ ಸಾಹೇಬ್ರೆ, ಓಹ್ ಹಿಂದುತ್ವದ ಇಲಿ ಅವರೇ, ತಾವು ತಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ ಅಖಾಡಕ್ಕೆ ಇಳಿಸಿ. ನೆನ್ನೆ ಪತ್ರ ಬರೆದಿದ್ದಾರೆ ನಮ್ಮ ಯತ್ನಾಳ್ ಸಾಹೇಬ್ರು, ನಮಾಜ್ನೂ ಬ್ಯಾನ್ ಮಾಡಿ. ಯತ್ನಾಳ್ ಸಾಹೇಬ್ರೆ, ಇದನ್ನ ಸ್ಕಲ್ ಅಂತಾರೆ, ಇದನ್ನ ಬ್ರೈನ್ ಇದ್ರೊಳಗಿರುತ್ತೆ, ಬಟ್ ನಿಮ್ಮ ಬ್ರೈನ್ ಎಲ್ಲಿದೆ ಅನ್ನೋದು ನನಗೆ ಡೌಟು. ಅಭಿವೃದ್ಧಿ ಎನ್ನುವಂಥದ್ದು ಒಂದು ಮರೀಚಿಕೆ. ಇದೊಂದು ಅಭಿವೃದ್ಧಿ ವಿರೋಧಿಯಾದಂಥ ಸರ್ಕಾರ, ಎಲ್ಲ ರಂಗಗಳಲ್ಲಿ ವೈಫಲ್ಯಗಳನ್ನು ಕಂಡಂಥ ಸರ್ಕಾರ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂಥ, ಜನರ ಸಮಸ್ಯೆಗಳಿಗೆ ಧ್ವನಿ ಆಗಬೇಕಾದಂಥ ಸರ್ಕಾರ ಅದ್ಯಾವುದನ್ನು ಮಾಡದಲ್ಲೇ ಅನ್ಯ ವಿಚಾರದ ಬಗ್ಗೆನೇ ತಲೆಕೆಡಿಸ್ಕೊಳ್ಳುವಂಥ ಸ್ವಭಾವವನ್ನು ಈ ಸರ್ಕಾರ ಬೆಳೆಸ್ಕೊಳ್ತಾ ಇದೆ. ಯಾವುದೇ ಸಂಸ್ಥೆ, ಸಂಘ, ಯಾವುದೇ ಸಂಘಟನೆಗಳನ್ನು ಬ್ಯಾನ್ ಮಾಡೋದ್ರ ಬಗ್ಗೆ, ಯಾವುದಕ್ಕೂ ಬ್ಯಾನ್ ಮಾಡೋದ್ರ ಬಗ್ಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ, ಚಿಂತನೆ ಇಲ್ಲ. ಸರ್ಕಾರದ ಎದುರು ಅಂಥ ಯಾವುದೇ ಚಿಂತನೆ ಇಲ್ಲ. ಯಾವುದೇ ನಾವು ಗಮನಿಸ್ತಾ ಇದ್ವಿ ಎಲ್ಲ ರಾಜಕೀಯ ನಾಯಕರು ಒಂದೊಂದೇ ಹೇಳಿಕೆಗಳನ್ನ, ಅಂದ್ರೆ ರಾಜಕೀಯ ಹಗ್ಗ ಜಗ್ಗಾಟ. ನೀವ್ ಹೇಳಿದ್ರ ನಾವು ರಿಯಾಕ್ಷನ್ ಕೊಡ್ತೀವಿ, ನಾವು ಸುಮ್ನೆ ಬಿಡ್ಬೇಕಂದ್ರೆ ರಾಜಕೀಯ ಪಕ್ಷಗಳಿಗೆ ಒಂದು ಬಿಸಿ ಬಿಸಿ ಟಾಪಿಕ್ ಇದು. ಹೆಂಗ್ ಸುಮ್ನೆ ಬಿಡ್ತಾರೆ? ಅವ್ರ ಅಂಗಳಕ್ಕೆ ಬಂದ್ ಬಿದ್ದಿದೆ ಚೆಂಡು, ಅವ್ರು ಇವ್ರಿಗೆ ಓದಿಯೋದು, ಇವ್ರು ಅವ್ರಿಗೆ ಓದಿಯೋದು, ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಬಟ್ ಗಮನಿಸಬೇಕಾಗಿರೋದು, ಈಗ ಸಂಘ ಸಂಸ್ಥೆಗಳಿಗೆ ಕಾನೂನಾತ್ಮಕವಾಗಿ ಕೋರ್ಟ್ ಮೊರೆ ಹೋಗುವಂತ ಅವಕಾಶಗಳಿದೆ. ಹಾಗಾಗಿ ಏನೋ ಈ ನಿಯಮ ನಮ್ಗೆ ನಾಳೆನೆ ನಮ್ಮ ಆಕ್ಟಿವಿಟೀಸ್ ಬ್ರೇಕ್ ಅಂತ ಏನಿಲ್ಲ ಅಲ್ಲ? ಏನು ಇಲ್ಲ. ಈಗ ಯಾವುದೇ ಸಂಘಟನೆಗಳಾಗಿರ್ಲಿ ಅಥವಾ RSS ಆಗಲಿ, ಈ ಆದೇಶವನ್ನ ಪ್ರಶ್ನಿಸುವುದರ ಮುಖೇನವಾಗಿ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಅವಕಾಶ ಇದೆ. ಆರ್ಟಿಕಲ್ 226 ಮತ್ತೆ ಆರ್ಟಿಕಲ್ 32. ಆರ್ಟಿಕಲ್ 226 ಅದು ಹೈಕೋರ್ಟ್ಗೆ ಸಂಬಂಧಪಡುತ್ತೆ, ಆರ್ಟಿಕಲ್ 32 ಸುಪ್ರೀಂ ಕೋರ್ಟ್ಗೆ ಸಂಬಂಧಪಡುತ್ತೆ. ಅದರ ಆಧಾರದ ಮೇಲೆ ಅದನ್ನ ಇಟ್ಟುಕೊಂಡು ಪ್ರಶ್ನಿಸುವಂತಹ ಅವಕಾಶ ಇದೆ, ಸರ್ಕಾರವನ್ನ ಪ್ರಶ್ನಿಸುವಂತಹ ಅವಕಾಶ ಇದೆ. ಮತ್ತೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ಮಾತ್ರ ಇದು ತೀರ್ಮಾನ ಆಗಿರೋ ಕಾರಣಕ್ಕೋಸ್ಕರ ಕಾರ್ಯಾಂಗ ಅಷ್ಟೇ ಆದೇಶವನ್ನು ಹೊರಡಿಸಿದ್ಯಾ ಅನ್ನುವಂಥ ಪ್ರಶ್ನೆಯನ್ನ ಮಾಡುವುದರ ಮುಖೇನವಾಗಿ ಯಾವ ಸಂಘ ಬೇಕಾದ್ರೂ, RSS ಮಾತ್ರ ಅಂತಲ್ಲ, ಯಾವ ಸಂಘ ಬೇಕಾದ್ರೂ ಹೋಗ್ಬೋದು. ಅಂದ್ರೆ ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡ್ರೆ ನಾವು ಎಲ್ಲಿ ಮಾಡೋದು? ನಮ್ದು ಪ್ರತ್ಯೇಕ ಒಂದು ಜಾಗ ಇಲ್ಲ ಅಥವಾ ಸ್ಥಳ ಇಲ್ಲ, ನಾವು ಇಂಥದ್ದನ್ನೇ ಆಶ್ರಯಿಸಿಕೊಂಡಿದ್ದೇವೆ ಅನ್ನೋದನ್ನ ಹೇಳುವುದರ ಮುಖ್ಯವಾಗಿ ಅವರು ಕೋರ್ಟಿಗೆ ಹೋಗಿ ನ್ಯಾಯಾಲಯದಲ್ಲಿ ಚರ್ಚೆ ಮಾಡಿಕೊಂಡು ವಾದ ಮಾಡುವಂತಹ ಅವಕಾಶವೂ ಕೂಡ ಇದೆ. ಮತ್ತೆ ಎಲ್ಲವೂ ಸರ್ಕಾರ ಮತ್ತೆ ಶಾಸಕಾಂಗಕ್ಕೆ ಇಡಬೇಕಾಗುತ್ತೆ, ಮತ್ತೆ ಅದು ರಾಜ್ಯಪಾಲರಿಗೆ ಹೋಗುತ್ತೆ. ಅವೆಲ್ಲವೂ ಆದ್ಮೇಲೆ ಒಂದು ಅಂತಿಮ ಆಗುತ್ತೆ, ವಿಧೇಯಕವನ್ನು ಮಂಡಿಸುವಂತಹ ಇದಿದೆ. ನೋಡಿ, ಈಗ ಶಾಸಕಾಂಗದಲ್ಲಿ ಈಗ ಇವ್ರದೇ
ಜಾಸ್ತಿ ಬಹುಮತ ಇರೋ ಕಾರಣಕ್ಕೋಸ್ಕರ 136 ಇವರಿದ್ದಾರೆ. ಹೇಗಾದ್ರೂ ಮಾಡಿ ಅದನ್ನ ವಿಧೇಯಕವನ್ನು ಮಂಡಿಸುವಂತ ಪ್ರಯತ್ನವನ್ನು ಇವರು ಮಾಡೇ ಮಾಡ್ತಾರೆ. ಸೊ ಕೊನೆಯದಾಗಿ ಅವರು ಅನುಮತಿಯನ್ನು ಪಡೆಯಲೇಬೇಕಾಗುತ್ತೆ. ಮತ್ತೆ ನಿರಾಕರಣೆ ಮಾಡಿದ್ರು ಕೂಡ ಅಲ್ಲಿ ಒಂದು ಅವಕಾಶ ಇದೆ. ಈಗ ಒಂದು ಕಾರ್ಯಕ್ರಮವನ್ನು ಯಾವುದೇ ಸಂಘಟನೆ RSS ಇರಲಿ ಅಥವಾ ಏನೇ ಇರಲಿ ಒಂದು ಅನುಮತಿಯನ್ನು ಪಡಿಬೇಕು ಅನ್ನೋದು ಸರ್ಕಾರ ತರ್ತಿರುವಂತ ಒಂದು ನಿಯಮ, ಅದು ಕಾನೂನು. ಈಗ ಯಾವುದೇ ಒಂದು ಸಂಘ, ಈಗ ನನ್ನದೊಂದು ಸಂಘ ಇದ್ರೆ ಅಥವಾ ನೀವೊಂದು ಸಂಘ ಇದ್ರೆ ಅಥವಾ RSS ಅಥವಾ ಇನ್ಯಾವುದೋ ಒಂದು ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಅಥವಾ ಪಥಸಂಚಲನ ಇನ್ಯಾವುದೋ ಒಂದು ಮಾಡುವಾಗ ನಾವು ಅನುಮತಿಯನ್ನು ಪಡಿಬೇಕಾಗುತ್ತೆ. ಸರ್ಕಾರವೇ ನಿಯೋಜಿಸಿರುವಂತಹ ಜಿಲ್ಲಾಧಿಕಾರಿಗಳು ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಪರ್ಮಿಷನ್ ಅನ್ನು ಪಡೆದುಕೊಳ್ಳುವುದರ ಮುಖೇನವಾಗಿ ಒಂದು ವೇಳೆ ಜಿಲ್ಲಾಧಿಕಾರಿಗಳು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಅನುಮತಿಯನ್ನು ನಿರಾಕರಣೆ ಮಾಡಿದ್ರೆ, ನೀವು ಇಷ್ಟು ಜನರನ್ನ ಸೇರ್ತೀರಿ, ನೀವು ಮಾಡುವಂತ ಕಾರ್ಯಕ್ರಮದಲ್ಲಿ ಕೋಮು ಸಂಘರ್ಷಕ್ಕೆ ಒಂದು ಕಾರಣ ಆಗುತ್ತೆ, ಆ ತರದೆಲ್ಲ ಕೊಟ್ಟು ನಿರಾಕರಣೆ ಮಾಡಿದ್ರೆ ಆ ನಿರಾಕರಣೆಯನ್ನು ಕೂಡ ಪ್ರಶ್ನಿಸುವುದರ ಮುಖೇನವಾಗಿ ಅಲ್ಲಿ ಕೋರ್ಟ್ ಹೋಗುವಂತಹ ಅವಕಾಶಗಳಿದೆ. ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ಅವಕಾಶ ಇದೆ. ಅವರು ಹೇಳಿರುವಂತಹ ವಾದವನ್ನು ಕೂಡ ಪ್ರಶ್ನಿಸುವುದರ ಮೂಲಕವಾಗಿ ಸರ್ಕಾರವು ಕೂಡ ಫೈನಲ್ ನೋಟ್ ಕೊಡೋದಾದ್ರೆ ಇವೆರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಹೋರಾಟಗಾರರೆಲ್ಲರೂ ಕೂಡ ಮತ್ತೆ ಕಾನೂನಾತ್ಮಕ ಹೋರಾಟಕ್ಕೆ ಇಳಿದಿದ್ದಾರೆ. ಸೌಜನ್ಯ ಗೆಲ್ಲಲಿ, ಸೌಜನ್ಯ ಪರವಾಗಿ ನಾವು ಕೂಡ ಇರ್ತೇವೆ, ಮತ್ತೆ ಸಾರ್ವಜನಿಕರು ಕೂಡ ಇರಬೇಕು. ಸೌಜನ್ಯ ಕೇಸ್ ಇರಲಿ, ವೇದವಲ್ಲಿ, ಪದ್ಮಲತಾ ಮತ್ತೆ ಉಳಿದ ಎಲ್ಲ ಪ್ರಕರಣಗಳ ನೈಜ ಅಪರಾಧಿಗಳು ಪತ್ತೆ ಹಚ್ಚುವುದಕ್ಕೆ ಈವರೆಗೂ ಕೂಡ ಸರ್ಕಾರಕ್ಕಾಗ್ಲಿ ಅಥವಾ ತನಿಖಾ ಸಂಸ್ಥೆಗಳಿಗೆ ಇವತ್ತಿಗೂ ಆಗದೇ ಇರೋದು ದುರಂತವೇ ಸರಿ. ಇನ್ನಾದರೂ ತನಿಖೆಯನ್ನ ಯಾವುದೇ ಒತ್ತಡ ಅಥವಾ ಪ್ರಭಾವ ಇನ್ನೇನೋ ಆಮಿಷಗಳಿಗೆ ಒಳಗಾಗದೆ ನೈಜ ಅಪರಾಧಿಗಳನ್ನು ಪತ್ತೆ ಹಚ್ಚುವಲ್ಲಿ ತನಿಖಾ ಸಂಸ್ಥೆಗಳು ಕೆಲಸ ಮಾಡಬೇಕು ಅನ್ನೋದೇ ನಮ್ದು ಆಶಯ. ಮತ್ತೆ RSSನ ವಿಚಾರಕ್ಕೆ ಬಂದರೆ ಗೊತ್ತಿಲ್ಲ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನ ಕಟ್ಟುನಿಟ್ಟಾಗಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಮತ್ತೆ ಅದಕ್ಕೆ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಶಾಸಕಾಂಗದಲ್ಲಿ ಯಾವ ರೀತಿಯಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ನೋಡಿ. ಈ ಇನ್ನು ಕೆಲವು ದಿನಗಳಲ್ಲಿ ಅಥವಾ ಒಂದು ತಿಂಗಳಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗುತ್ತೆ. ಆ ಅಧಿವೇಶನ ಸಂದರ್ಭದಲ್ಲಿ ಇದನ್ನ ಪ್ರಸ್ತಾಪಿಸುವಂತ ಸಾಧ್ಯತೆ ಇದೆ. ಅಲ್ಲಿ ಚರ್ಚೆ ಆದ್ಮೇಲೆ ವಿಧೇಯಕ ಮಂಡನೆ ಆಗುವಂತ ಸಾಧ್ಯತೆಗಳಿದೆ. ಅದಾದ ಬಳಿಕ ಈಗ ಒಂದಿಷ್ಟು ಕಡೆಗಳಲ್ಲಿ ಪಥಸಂಚಲನ ಯಾವುದೇ ಅನುಮತಿ ಇಲ್ಲದೆ, ಅಂದ್ರೆ ಅನುಮತಿ ಬೇಕು ಬಟ್ ಅಷ್ಟು ಕಟ್ಟುನಿಟ್ಟಿನ ಒಂದು ನಿಯಮಗಳು ಈಗ ಇಲ್ಲ. ಇವತ್ತು ಕೂಡ ಕೆಲವು ಕಡೆಗಳಲ್ಲಿ ಪಥಸಂಚಲನ ಆಗಿದೆ. ಚಿಕ್ಕಬಳ್ಳಾಪುರ ಮತ್ತೆ ಕೆಲವು ಭಾಗಗಳಲ್ಲಿ ಪಥಸಂಚಲನ ಆಗಿದೆ. ನಾಳೆಯೂ ಕೂಡ ಒಂದಿಷ್ಟು ಪ್ರತಿಭಟನೆ ಮಾಡಬೇಕು ಆ ತರದೆಲ್ಲವೂ ಇದೆ. ಸರ್ಕಾರ ಪ್ರಿಯಾಂಕರ್ಗೆ ಅವರ ವಿರುದ್ಧವಾಗಿ, ಕೆಲವು ಕಡೆ ಪ್ರಿಯಾಂಕರ್ಗೆ ಪರವಾಗಿ ಇದ್ದಾರೆ. ಸೊ ಇವೆಲ್ಲವೂ ಕೂಡ ನಡೀತಾ ಇದೆ. ವಾದಗಳು ಪ್ರತಿವಾದಗಳು ನಿಲ್ಲೋದಿಲ್ಲ, ಅದು ನಿಲ್ಲಬೇಕು. ಸಾರ್ವಜನಿಕ ವಲಯಕ್ಕೆ ಅದು ಧಕ್ಕೆ ತರುವಂತದ್ದು ಆಗ್ಬಾರ್ದು ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಶ್ರೀರಾಜ್. ಇಷ್ಟೊತ್ತು ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಸರ್ಕಾರದ ಕಿವಿ ಹಿಂಡಿದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ನಲ್ಲಿ ಇವತ್ತು ನೋಡಿ ಸೌಜನ್ಯ ಹುಟ್ಟುಹಬ್ಬ. ಆ ಹೆಣ್ಮಗಳು ಇವತ್ತು ಏನೂ ಆಗದೆ ಹಾಗೆ ಇದ್ದಿದ್ರೆ ಹುಟ್ಟುಹಬ್ಬ ದಿನ ದೀಪ ಹಚ್ಚಿ ಖುಷಿ ಪಡಬೇಕಿತ್ತು. ದೀಪಾವಳಿ ಹಬ್ಬದ ಹೊಸ್ತಲು ಬೇರೆ. ಆದರೆ ದುರಂತ ನೋಡಿ, ಕ್ಯಾಂಡಲ್ ಹಚ್ಚಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಬೇಡ್ತೀವಿ. ಆದರೆ ಶಾಂತಿ ಎಲ್ಲ, ನ್ಯಾಯ ಸಿಗಲಿ. ಜೊತೆಲಿ ರಾಜಕೀಯ ಲಗಾಮ್ ಹಾಕೋದು ಕೋರ್ಟಲ್ಲಿ ಅವಕಾಶ ಇದೆ, ಅವ್ರು ಏನು ಬೇಕಾದರೂ ಮಾಡ್ತಾರೆ. ನೋಡೋಣ ಯಾವ್ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.